व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अम्लानश्रीरमृतविशदेनक्षुभिप्लावयन् मामविर्भूयात् अनगमहिमा मानसे वागधीशः। नमस्ते प्राणेश प्रणतविभवाय मुनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्घ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 56ನೆಯ ಪ್ರವಚನ. ಧರ್ಮರಾಜ ಕೇಳಿದಂತೆ 4 ಬಗೆಯ ವರ್ಣದವರ ಧರ್ಮಗಳ ಬಗ್ಗೆ ಚಿಂತನೆ ಭೀಷ್ಮರು ನೀಡ್ತಾ ಇದ್ರು. ಈಗ ಯಾರು ವೇದವ್ರತ ಯಾರಲ್ಲಿ ಇಲ್ಲ, ಸಂಸ್ಕಾರ ಯಾರಿಗೆ ಆಗುವುದಿಲ್ಲ, ಯಾರು ವೇದವನ್ನು ಅವಲಂಬಿಸುವುದಿಲ್ಲ, ಅಧ್ಯಯನದಲ್ಲಿ ಅಂಥವರಿಗೆ ಏನು ಧರ್ಮ ಹೇಗಿದೆ, ಬಹಳ ವಿಶೇಷವಾದಂತಹ ಒಂದು ನಿಲುವು ಸಾಮಾಜಿಕವಾಗಿಯೂ ವೈದಿಕವಾಗಿಯೂ ಧಾರ್ಮಿಕವಾಗಿಯೂ ಪುಣ್ಯಪ್ರದವಾಗಿಯೂ ಆಗುವಂತೆ ಹೇಳ್ತಾನೆ. ಪ್ರಜಾಪತಿರಿಹಿ ವರ್ಣಾನಾಂ ದಾಸಂ ಶೂದ್ರಂ ಅಕಲ್ಪಯತ್ ಅಂತ. ಬ್ರಹ್ಮದೇವ ಸೃಷ್ಟಿಯ ವ್ಯವಸ್ಥೆಯಲ್ಲಿಯೇ ಶೂದ್ರನನ್ನು ದಾಸನನ್ನಾಗಿಸಿದ. ಅಂದರೆ 3 ವರ್ಣದವರವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ. ಭರಣೆಯ ವ್ಯವಸ್ಥೆ ಚೆನ್ನಾಗಿರಬೇಕು. ಮಕ್ಕಳನ್ನು ಚೆನ್ನಾಗಿ ಎತ್ತವನ್ನು ನೋಡಿಕೊಳ್ಳಬೇಕು ಅಂತ ಹೇಳೋದಿಲ್ವಾ? ಅದರಿಂದ ಮಕ್ಕಳಿಗೆ ಪ್ಲಸ್ ಹೊರತು ಅವರನ್ನು ನಾವು ಕಡೆಗಣಿಸಿದ್ದು ಅರ್ಥ ಅಲ್ಲ. ಹಾಗಾಗಿ 4ನೇ ವರ್ಣದವರನ್ನು 3 ವರ್ಣದವರನ್ನು ಚೆನ್ನಾಗಿ ನೋಡಿಕೊಳ್ಳಿಕೊಂಡು 3 ವರ್ಣದವರು ಅಂತ ಅವರನ್ನು ಸಾಕಬೇಕು ಅಂತ. ಇದು ಪೂರ್ಣ ವಿಷಯ ತಿಳ್ಕೊಂಡಾಗ ನೀವು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಅವನ ಧರ್ಮದ ಬಗ್ಗೆ ಭೀಷ್ಮರು ಹೇಳತಕ್ಕಂಥ ಕೆಲವು ಆಯಾಮಗಳನ್ನು. ಸಂಚಯಾಂಶ ನಕುರ್ವೀತ ಅಂತಾರೆ. ಆತ ದುಡ್ಡು ಒಟ್ಟು ಮಾಡ್ಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು, ಅಂದ್ರೆ ಹಿಂದೆಲ್ಲ ಕೆಲಸ ಮಾಡುವಾಗ ಊಟ ಹಾಕಿ ಬಿಡುವುದು, ಅವನ ಮನೆ ಮಂದಿಗೆ ಊಟ ನಡೆಸಿಕೊಡುದು, ಊಟ ಹಾಕುವುದು, ಅವನ ಅದರಲ್ಲಿ ಖುಷಿ. ಇನ್ನು ನೀವು ಕೇಳಬಹುದು, ಹಾಗಾದ್ರೆ ಅವನಿಗೆ ಬಟ್ಟೆ ಬರೆಗಳ ಕತೆ ಬೇಡವಾ? ಹೊಟ್ಟೆ ಒಂದು ಊಟ ಆದ್ರೆ ಆಯ್ತು ಇವನ ಮನೆಯಲ್ಲಿ, ಅದನ್ನು ಕೊಟ್ಟು ಕಳಿಸ್ತಾರ? ಮನೆ ಮಂದಿಗೆಲ್ಲ ಮಾಡ್ತಾರ? ಹಾಗೆಲ್ಲ ಬಟ್ಟೆ ಬರೆ ಮಾತ್ರ ವಿಷಯವಾ? ಇನ್ನೆಲ್ಲ ಕೊಡೆ ಮೆಟ್ಟು ಇವೆಲ್ಲ ಕೇಳುದು ಬೇಡ ನಾವು? ಎಲ್ಲಕ್ಕೂ ಭೀಷ್ಮರೊಂದು ಉತ್ತರ ಕೊಡ್ತಾರೆ. ಶಾಸ್ತ್ರದಲ್ಲಿ ಒಂದು ಮಾತು ಇದೆ ಅಂತ ಹೇಳುತ್ತೆ, ಬಹಳ ಚೆನ್ನಾಗಿದೆ. ಅಧಾರ್ಯಾಣಿ ವಿಶೀರ್ಣಾನಿ ವಸನಾನಿ ದ್ವಿಜಾತಿಭಿಹಿ. ಮನುಷ್ಯನಿಗೆ ಹಾಳಾದ ಬಟ್ಟೆಗಳನ್ನು ಧಾರಣೆ ಮಾಡತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ ಮೊದಲಿಗೆ. ಅಧಾರ್ಯಾಣಿ ವಿಶೀರ್ಣಾನಿ, ಹಳತಾದದ್ದು, ಹರಿದು ಹೋದದ್ದು, ಮತ್ತೆ ಕ್ರಿಮಿದಷ್ಟವಾದದ್ದು, ಸುಡಲ್ಪಟ್ಟದ್ದು, ಇಂಥದ್ದೆಲ್ಲ. ಇದೆಲ್ಲ ಶ್ಲೋಕಗಳನ್ನು ಪ್ರಮಾಣಗಳನ್ನೆಲ್ಲ ನಾನು ಹೆಚ್ಚಾಗಿ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಸಾಧಾರಣವಾದ ವಿಷಯದಲ್ಲಿ ಬಟ್ಟೆ ತೊಡುವುದು ಏನೋ ವಿಷಯದಲ್ಲಿ ಮಿಂದು ಬಂದಾಗ ಬಟ್ಟೆ ತೊಡುವಾಗ ಬರತಕ್ಕ ಸಂಗತಿಯಲ್ಲಿ ಹೇಳಿದ್ದೇನೆ, ಎಂಥದ್ದೆಲ್ಲ ಆಗಬಾರದು ಅಂತ ಹೇಳಿ. ಬಣ್ಣದಲ್ಲಿಯೂ ಮುಖ್ಯವಾಗಿ, ಮತ್ತು ಉಳಿದ ಹಾಳಾಗುವ ಪರಿಸ್ಥಿತಿಯಲ್ಲಿಯೂ. ಮತ್ತೆ ಗ್ರಹ ಸಮೀಕ್ಷೆಗೆ ಬಂದಾಗ ವಾರದ ದೋಷವನ್ನು ಹೇಳುವಲ್ಲಿ ಅಲ್ಲಿಯೂ ಹೇಳಿದ್ದೇನೆ. ಹೊಸ ಬಟ್ಟೆಯನ್ನು ಉಡುವಾಗ ಎಂತಹ ದಿನದಲ್ಲಿ ಉಡ್ಲಿಕ್ಕೆ ಇದೆ, ಅದರ ಪರಿಣಾಮ ಏನಾಗುತ್ತೆ ಅಂತ. ತಪ್ಪು ವಾರಗಳಲ್ಲಿ ಉಟ್ಟುಕೊಂಡದ್ರಿಂದ ಕಲೆ ಆಗುವ, ಕೊಳೆ ಆಗುವ, ಸುಟ್ಟು ಹೋಗುವ ಸಂಭವಗಳ ಬಗ್ಗೆ ಎಲ್ಲ ಬರೆದಿದ್ದೆ. ಹಾಗಾಗಿ ಅನೇಕ ಪ್ರಮಾಣಗಳಿವೆ ಬಟ್ಟೆ ಬದಲಾಯಿಸುವಲ್ಲಿ, ಹೊಸ ಬಟ್ಟೆ ತೊಡುವಲ್ಲಿ. ಆದ್ರಿಂದ ಇವರೆಲ್ಲ ಮೇಲ್ವರ್ಗದವರು ಅಂತ ಏನು ಹೇಳಿಕೊಳ್ತೀರಿ ನೀವು? ಯಾರನ್ನು ಕೆಲಸದವನು ನೀವು ಮಾಡಿಕೊಳ್ತೀರಿ? ಅವನಿಗೆ ಊಟ ಮಾತ್ರ ಮಾಡುವ ಹಾಕುವುದಲ್ಲ, ಮತ್ತೆ
ನಿಮ್ಮ ಬಟ್ಟೆ ಬರೆಗಳನ್ನು ಅವನಿಗೆ ಕೊಡ್ಲಿಕ್ಕೆ ಉಂಟು ಹೇಳ್ತಾರೆ ನೋಡಿ. ರಾಜರ ಪೋಷಾಕುಗಳು, ವೈಶ್ಯರ ವೈಭವಗಳು, ಏನ್ ಮಾರ್ವಾಡಿಗಳು ವೈಶ್ಯರು ಸಿರಿವಂತರು ಶ್ರೀಮಂತರು ಕಮ್ಮಿ ಏನು, ಬ್ರಾಹ್ಮಣರಲ್ಲಿ ಬಟ್ಟೆ ಕಮ್ಮಿ ಇರ್ತದೆ ಬಿಡಿ. ಅವರೆಲ್ಲ ಪೋಷಾಕು ಹಾಕುವುದಿಲ್ಲ, ದುರುಸು ದುಮ್ಮಾನಗಳು ಇಲ್ಲ ಅವರಿಗೆ, ಖಾಲಿ ಒಂದು ಪಂಚೆ ಕಚ್ಚೆ ಮುಗಿಯಿತು. ಆದ್ರೆ ಕ್ಷತ್ರಿಯರೆಲ್ಲ ಹಾಗಲ್ಲ, ವೈಶ್ಯರೆಲ್ಲ ಹಾಗಲ್ಲ, ಅವರೆಲ್ಲ ತಿರುಗಾಡುವವರಾದ್ರಿಂದ ಅವರಿಗೆಲ್ಲ ಬೇಕೇ ಬೇಕು. ಆದ್ರಿಂದ ಪ್ರಧಾನವಾಗಿ ಇವರ ಬಟ್ಟೆಗಳು ಹಳತಾದಾಗ, ಹಾಳಾದಾಗ, ಹೆಚ್ಚು ಕಡಿಮೆಯಾದಾಗ, ಹರಿದಾಗ ಎಲ್ಲ ಅವರದನ್ನು ಕೊಡಬೇಕು ಅಂತ ಹಾಕಿ. ಹಿಂದೆಲ್ಲ ಏನು ಕೇಳಿದ್ರೆ ಬಟ್ಟೆಗಳನ್ನು ಹಳತಾದಾಗ ದಾರಿಯಲ್ಲಿ ಬಿಟ್ಟು ಹೋಗುವುದು, ಮರಗಳ ಮೇಲೆ ಹೇರಳವಾಗಿ ಮರಗಳು, ಆಗ ಮರಗಳ ಗೆಲ್ಲಿ ಮೇಲೆ ಹಾಕಿ ಹೋಗುದು ಬಟ್ಟೆ, ನೀರಲ್ಲಿ ಹಾಕಿ ಎಲ್ಲಿ ಒಣಗಿ ಹಾಕಿ ಹೋಗುದು. ಬೇಕಾದವರದಂತ ಅವಳು ಹೋಗ್ಲಿಕ್ಕೆ, ದಾರಿ ಹೋಗುವರು, ಪ್ರಯಾಣಿಗರು, ಅವರಿಷ್ಟ ಬಂದು ಊರಿನವರು, ಯಾರು ಬೇಕಾದ ಏನನ್ನು ಯಾರಿಗೆ ಏನು ಬೇಡವೋ ಬಟ್ಟೆಯನ್ನು ಅವರು ಮರದಲ್ಲಿ ಒಳ್ಳೆಯದು, ಹಾಳಾದ್ದು ಬೇಸಿಗೆ ಆದದ್ದೆಲ್ಲ ಅದನ್ನು ತೊಳೆದು ಒಳ್ಳೆ ರೀತಿಯಲ್ಲಿ ಹಾಕ್ಲಿಕ್ಕೆ, ಅದನ್ನು ಇಲ್ಲದವರು ತಗೊಂಡು ಹೋಗ್ತಿದ್ರು. ಇದರಲ್ಲಿ ನಗೆ ನಾಚಿಕೆಯ ಪ್ರಶ್ನೆ ಇಲ್ಲ. ಈಗೆಲ್ಲ ಮನೆ ಮಂದಿ, ಸಂಬಂಧಿಕರು, ಗೊತ್ತಿದ್ದವರು, ಗುರುತದವರೆಲ್ಲ ಅವರವರು ಕೊಟ್ಟುಕೊಂಡು ಹೋಗ್ತಾರೆ. ಇದನ್ನು ಹಿಂದೆ ಮಾಡುವ ರೀತಿ ಹೀಗಿತ್ತು. ಅದಕ್ಕೂ ಹಿಂದಿನ ಒಂದು ಕಥೆ ಇತ್ತು. ಏನು ಅಂದ್ರೆ, ಮರಮಟ್ಟುಗಳೇ ಬಟ್ಟೆ ಮರೆಗಳನ್ನು ಕೊಡ್ತಿದ್ದವು. ಇವತ್ತು ಹಣ್ಣು ಸೃಷ್ಟಿಯಾಗುವುದು ಹೇಗೆಯೋ ಅದರಂತೆ ಮರಗಳಲ್ಲಿ ಬಟ್ಟೆಯೇ ಬರ್ತಿತ್ತು. ಅದೊಂದು ಕಾಲವೇ ಇತ್ತು. ಆಗ ಜನರಲ್ಲಿ ಪರದಾಟ, ಗಲಾಟೆ, ಜಿದ್ದು, ಅಸೂಯೆ ಎಲ್ಲ ಇರಲಿಲ್ಲ, ಅದನ್ನ ಆರಾಮವಾಗ್ತಿತ್ತು. ಆನಂತರ ಮನುಷ್ಯರ ಮೇಲೆ ಅದು ಇವತ್ತು ಇದೆ, ಕೆಲವು ದ್ವೀಪಗಳಲ್ಲಿ ಇದೆ ಅಂತ ಹೇಳಿಕೊಂಡು ನಮ್ಮ ಇಡೀ ಪ್ರಪಂಚದ ಭೂಗೋಳದ ಚಿಂತನೆಯಲ್ಲಿ ಬಂದಾಗ ಶಾಸ್ತ್ರಜ್ಞರು ಹೇಳುತ್ತಾರೆ, ಇಂಥ ಕಡೆಯಲ್ಲಿ ಉಂಟು ಮರಗಳೇ ಅವನಿಗೆ ಭೋಗ ವಸ್ತುಗಳನ್ನು, ಬಟ್ಟೆ ಬರೆಗಳನ್ನು ಕೊಡುತ್ತವೆ ಅಂತ. ನಮಗೀಗ ಹಣ್ಣು ಕೊಡುವುದು ಕಾಣ್ತದೆ, ಹಿಂದೆ ಹಾಗಲ್ಲ. ಹಣ್ಣಿನ ಹಲವನ್ನು ಕೊಡ್ತಿದ್ದದು, ಜಾಮ್ಗಳನ್ನು ಕೊಡ್ತಿತ್ತು, ತರಕಾರಿ ಇಲ್ಲ, ಪದಾರ್ಥಗಳನ್ನೇ, ರಸಾಯನವನ್ನೇ ಕೊಡ್ತಿತ್ತು. ಹಿಂದೆಲ್ಲ ತಯಾರು ಮಾಡುವಂಥದ್ದು ಅಂದ್ರೆ ಪಾಕ ಮಾಡಿದ್ದನ್ನೇ ಕೊಡುವ ಹಾಗೆ, ಬೇಯಿಸಿದ್ದನ್ನು ಅಡುಗೆಯನ್ನು ಕೊಡುವ ಹಾಗೆ, ಗಿಡಗಳು ಕಾಳುಗಳನ್ನು ಕೊಡುವುದಲ್ಲ, ಲಾಡುಗಳನ್ನೇ ಕೊಡುತ್ತಿದ್ದವು, ಹಾಗೆ ಉಂಡೆಗಳನ್ನೇ ಕೊಡುತ್ತಿದ್ದವು. ಈ ನಮೂನೆಯ ಒಂದು ಈಗ ಮನುಷ್ಯ ಮಾಡಿಕೊಳ್ಳಿ ಸಾಯಲಿ ಅಂತೇಳಿ ಪುರುಷೋತ್ತನ್ನೆಲ್ಲ ಹಿಂದಿನವರು ತಿನ್ನುವುದಕ್ಕೆ ಚೊತ್ತು ಕೊಡ್ಲಿಲ್ಲ, ಹೊಟ್ಟೆ ತುಂಬಿಸಿಕೊಂಡ್ರೆ ಆಯ್ತು. ಭಗವಂತನ ವಿಚಾರ, ಜ್ಞಾನ, ಕೆಲಸ, ಓದು, ಅಧ್ಯಯನ, ಚಿಂತನೆ, ಜಪ, ಅನುಷ್ಠಾನ, ಈಗ ಅದನ್ನೆಲ್ಲ ಕಮ್ಮಿ ಮಾಡಿದ್ದಾರೆ, ತಿನ್ಲಿಕ್ಕೆ ಜಾಸ್ತಿ ಹೊತ್ತು ಕೊಟ್ಟಿದ್ದಾರೆ. ಆದ್ರಿಂದ ಅದನ್ನು ಇನ್ನೂ ರಾ ಮಾಡಿಕಿಡ್ತಾನೆ ದೇವರು. ಇನ್ನಷ್ಟು ಕಷ್ಟ ಅದನ್ನು ಸೆಲಿಯುವ, ಮತ್ತೊಂದು ಮಾಡುವ, ಇನ್ನೊಂದು ಮಾಡುವ ವಿಧಾನದಲ್ಲಿ ಬರ್ತಾನೆ. ಹೀಗೆ ಹಿಂದೆಂದು ಇದ್ದದ್ರಿಂದ ಇವತ್ತೇನ್ ಮಾಡಿದ್ರು ಅಂದ್ರೆ, ಇಲ್ಲಿ ಹೇಳುತ್ತಾರೆ, ಆ ದಾಸ ವರ್ಗಕ್ಕೆ ಇವ ಎಷ್ಟು ಶಾಮೀಲಾಗಿರ್ಬೇಕು ಕೇಳಿದ್ರೆ, ಇವನು ಬಟ್ಟೆ ಬರೆಗಳನ್ನು, ಕೊಡೆ ಚಪ್ಪಲಿಗಳನ್ನೆಲ್ಲ ಕೊಡಬೇಕು. ಅದಕ್ಕೊಂದು ಕಟ್ಟಳೆ ಮಾಡಿದ್ರು, ಹಾಳಾದನ್ನು, ಹರಿದದ್ದನ್ನು, ಅಂಚು ಹೋದದ್ದನ್ನು ನೀವು ಹೊತ್ಕೊಳ್ಬಾರದು ಅಂತ ಹೇಳಿಬಿಟ್ರು, ಮುಗಿದೋಯ್ತು. ಅದು ಅವನಿಗೆ ಕೊಡ್ಲಿಕ್ಕೆ ಆದ್ರಿಂದ ಹೀಗೆ ಅವನನ್ನು ಪೋಷಣೆ ಮಾಡಲಿಕ್ಕೆ ಶೂದ್ರಾಯವ ಪ್ರದಾಯಾನಿ ತಚ್ಚ ಧರ್ಮಧನ ಮಿತತ್, ಇದು ಅವನ ಸೊತ್ತು ಅಂತಾರೆ. ಇದು ಕೆಲಸಕ್ಕಲ್ಲ, ಧರ್ಮಧನಂ ಅಂತಾರೆ. ನಾನು ಕೆಲಸ ಮಾಡಿದ್ದಕ್ಕೆ ನಿನಗೆ ಒಂದು ಒಳ್ಳೆ ನನ್ನ ಪಂಚೆ ಕೊಡುತ್ತೇನೆ ಆಯ್ತಾ, ನನ್ನ ಕೊಡೆ ಕೊಡುತ್ತೇನೆ ಆಯ್ತಾ. ಅದಾಗುದಿಲ್ಲ. ಕೊಡೆ, ಚಪ್ಪಲಿ, ಬಟ್ಟೆ, ಬರೆ, ಇವೆಲ್ಲ ಪಾತ್ರೆ, ಪಗಡಿ ಎಲ್ಲ ಕೊಟ್ಟದ್ದು ಅದು ಹೊರಗೆ, ಅದು ಲೆಕ್ಕಕ್ಕಿಲ್ಲ. ಅದು ಅವನಿಗೆ ಸೇರಿದ್ದು. ಮತ್ತೆ ನಿಮ್ಮ ಕೆಲಸದವನಿಗೆ ಸಂಬಂಧಪಟ್ಟ ಸೊತ್ತದು. ಹಾಳಾದಾಗ, ಹಳತಾದಾಗ, ಹರಿದಾಗ ಎಲ್ಲ ಅದು ಅವನದ್ದಾಗ್ತದೆ, ನಿಮ್ಮದಲ್ಲ. ನೀವು ಇಟ್ಕೊಂಡ್ರೆ ನೀವು ಮತ್ತೆ ಅವನ ಸೊತ್ತನ್ನು ಅಪಹಾರ ಮಾಡಿದಾಗ ಆಗ್ತದೆ. ಕೊಡ್ಬೇಕದನ್ನು ಹೇಳಿಬಿಟ್ರು, ಕೊಡ್ಲೇಬೇಕಿದ್ದದ್ದು ಅಂತ. ಎಲ್ಲಿವರೆಗೆ ಅವನ ರಕ್ಷಣೆ ಭರಣೆ ಮಾಡಬೇಕು ಕೇಳಿದ್ರೆ ಒಂದು ದೊಡ್ಡ ವಿಷಯ, ಇದು ತುಂಬಾ ದೊಡ್ಡ ವಿಷಯ. ದೇಯ ಪಿಂಡ ಅನಪತ್ಯಾಯ ಅಂತ ಹೇಳಿಬಿಟ್ರು ಭೀಷ್ಮರು. ಅವನಿಗೊಂದೊಮ್ಮೆ ಸಂತಾನ ಇಲ್ಲ ಆದ್ರೆ, ಅವನು ಮದುವೆ ಆಗಿಕೊಳ್ಳದವನಾದ್ರೆ, ಮದುವೆ ಆದ್ರೂ ಸಂತಾನ ಇಲ್ಲ ಅಂತ ಆದ್ರೆ, ಅವನನ್ನು ನೋಡಿಕೊಳ್ಳೋರು ಯಾರಿಲ್ಲ ಆದ್ರೆ ಇವನೇ ನೋಡಿಕೊಳ್ಳಬೇಕು. ಯಾರು ಕೆಲಸ ಮಾಡಿಸಿದ್ದಾನೆ ಮಾಲಕ, ಅವನೇ ಅವನಿಗೆ ಕೊನೆಯನ್ನು ಮಾಡಬೇಕು, ಅವನಿಗೆ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಬೇಕು. ಊಟ ಮಾತ್ರ ಅಲ್ಲ, ಇದನ್ನೆಲ್ಲ ಮಾಡಿಸ್ಬೇಕು. ಅವನು ಕಮ್ಮಿ ಇಲ್ಲ. ಮತ್ತೆ ಇನ್ನು ಹೇಳ್ತಾರೆ ಬಹಳ ಚೆನ್ನಾಗಿ, ವೃದ್ಧಾಶ್ರಮಕ್ಕೆ ಸೇರಿಸಿ ಎಲ್ಲ ಬಿದ್ದು ಹೋಗ್ಲಿಂದ ಇದ್ದಾಗ ಗಟ್ಟಿದ್ದಾಗ ಕೆಲಸ ಮಾಡಿಸಿದ, ಇನ್ನೀನು ಬರಬೇಡ ಹೇಳಲಿಕ್ಕಿಲ್ಲ. ಯಾರು ವೃದ್ಧ ಇದ್ದಾನೆ, ದುರ್ಬಲನಿದ್ದಾನೆ, ಅವನನ್ನು ಯಾರು ಅವನ ಹಿಂದೆ ಕೆಲಸ ಮಾಡಿಸಿದ್ದಾರೆ ಅವರೇ ಸಾಕಬೇಕು. ಭರ್ತವ್ಯೋ ವೃದ್ಧ ದುರ್ಬಲೋ. ಈಗ ಮಾತಾಡಿ, ಈಗ ನಾವು ಶೂದ್ರರಾಗಬೇಕು ಬೇಡ ಯೋಚನೆ ಮಾಡುವ, ಆದ್ರೆ ಲಾಭವೋ ನಷ್ಟವೋ ಯೋಚನೆ ಮಾಡಿ. ಆದ್ರಿಂದ ಸಮಾಜದಲ್ಲಿ ಅವನಿಗೆ ಸುಸ್ಥಿರತೆಯನ್ನು ಶಾಸ್ತ್ರ ಹೇಳಿದೆ.
ಎಲ್ಲಿವರೆಗೆ ಹೇಳಿದ್ರೆ ಅವನು ಕೆಲಸ ಬೇಕು ಅಂತ ಹೇಳಿಕೊಂಡು ಈ 3 ವರ್ಗದವರನ್ನು ಕೇಳಿದ್ರೆ ಕೆಲಸ ಇಲ್ಲ ಕೊಡುವುದಿಲ್ಲ ಹೇಳಬಾರದಂತೆ ಯಾರು, ಅದೊಂದು ತಪ್ಪು. ಒಬ್ಬ ದಾಸನಾಗಿ ನಾನು ದಾಸನಿದ್ದೇನೆ, ನನ್ನನ್ನು ಸೇವಿಸಿಕೊಳ್ಳಿ ಏನಾದ್ರು ಮಾಡಿ ನೋಡಿ. ಹರಿಶ್ಚಂದ್ರನ ಕಥೆಯಲ್ಲಿ ಕೇಳುದಿಲ್ವಾ, ನಾನಿದ್ದೇನೆ ಮಾರಾಟಕ್ಕೆ ಕೆಲಸಕ್ಕೆ ಯಾರಾದ್ರೂ ತಗೊಂಡೋಗಿ ಅಂತ ಹೇಳಲಿಲ್ಲ ಅವನು. ಯಾರು ತಗೊಂಡೋಗಿದ್ದಾಗ ವಿಶ್ವಾಮಿತ್ರ ನನಗೆ ಸ್ಮಶಾನ ಕಾಯಲಿಕ್ಕೆ ಒಂದು ಜನ ಬೇಕು ಬಾ ಅಂತ ಕರ್ಕೊಂಡು ಹೋಗುದಿಲ್ವಾ, ಹಾಗೆ ಒಬ್ಬ ಬಂದು 3 ವರ್ಗದವರ ಹತ್ರ ನಾನು ಕೆಲಸಕ್ಕೆ ಇದ್ದೇನೆ ಅಂತ ಕೇಳಿಕೊಂಡ್ರೆ ಆಗುವುದಿಲ್ಲ, ಹೇಳಲಿಕ್ಕಿಲ್ಲ ಅಂತ ಯಾರು ಸಹ. ಇದ್ದವ ಶ್ರೀಮಂತ ಕೆಲಸಕ್ಕೆ ಅವನನ್ನು ಹಚ್ಕೊಳ್ಬೇಕು. ಅಂದ್ರೆ ಏನರ್ಥ ಅವನು ಕೇಳಿದ್ದು, ನನಗೆ ಊಟ ಹಾಕಿ ಅಂತ ಕೇಳಿದ್ದು ಪರ್ಯಾಯವಾಗಿ, ನನಗೆ ತಿನ್ಲಿಕ್ಕೆ ಏನಾದ್ರು ಕೊಡಿ ಅಂತ. ಬೇಡ್ಲಿಕ್ಕಿಲ್ಲವ, ಅದೇನ್ ಮಾಡಿದ್ರೆ ನಿಮ್ಮಲ್ಲಿ ಏನಾದ್ರು ಕೆಲಸ ಮಾಡ್ತೇನೆ ಊಟ ಹಾಕಿ, ಆಯ್ತು. ಕೆಲಸಕ್ಕೆ ಕೇಳಿಕೊಂಡು ಬಂದವನಿಗೆ ಸಮರ್ಥನಾದವ ಇಲ್ಲೇ ಹೇಳಬಾರ್ದಂತೆ. ಇಷ್ಟೆಲ್ಲ ಕಟ್ಟಳೆ ಮಾಡಿಬಿಟ್ಟಿದ್ದಾರೆ ಅವನು. ಆದ್ರಿಂದ ಸುಮ್ಮನೆ ಅವನಿಗೆ ದುಡ್ಡು ಒಟ್ಟು ಮಾಡ್ಲಿಕ್ಕಿಲ್ಲ ಹೇಳಿದ್ದಲ್ಲ. ನಿನಗೆ ನಿನ್ನ ದುಡ್ಡು ಅಂತ ಇಲ್ಲ. ನಹಿ ಸ್ವಮಸ್ತಿ ಶೂದ್ರಸ್ಯ ಭರ್ತೃಹಾರ್ಯ ಧನ್ವಹಿಸ. ಅವನ ದುಡ್ಡಲ್ಲ, ಅವನ ಯಾರು ಮಾಲೀಕನೋ ಅವನದ್ದೇ ಅದು ದುಡ್ಡು. ಅವನ ಕೈಯಲ್ಲಿದ್ರು ಅದು ಅವನದ್ದು ಅಂತ ಅರ್ಥ ಸೇರಿತ್ತು. ಅವ್ರು ಕೊಟ್ಟಿದ್ದಾರ್ರಿ ಉಂಟು ಅವರದ್ದೇ, ಅವಾಗ ಬೇಕಾದ್ರೆ ಕೊಡ್ತೇನೆ ನಾನು. ಯಾರಿಗೆ ಕೇಳಿದ್ರೆ ಶೂದ್ರೇಣದು ನಹಾತವ್ಯ ಭರ್ತ. ಯಾವ ಕಾಲದಲ್ಲಿಯೂ ತನ್ನ ಮಾಲೀಕನನ್ನು ಅವ ಬಿಟ್ಟುಕೊಡ್ಲಿಕ್ಕಿಲ್ಲ. ಅವನು ತೊಂದರೆ ಬಿದ್ದರೆ ಇವನು ಸಹಾಯ ಮಾಡಬೇಕು, ನೋಡಿಕೊಳ್ಬೇಕು. ಆದ್ರಿಂದ ಅವನ ದುಡ್ಡನ್ನೇ ಇವನು ಇಟ್ಕೊಂಡದ್ದು ಅಂತ ಅರ್ಥ. ಬೇಕಾದ್ರೆ ಅವನು ಕೊಟ್ಟದ್ದೇ ಇರಲಿ, ಅದು ಅವನ ಖರ್ಚಿಗೆ ಅವನು ನೋಡಿಕೊಳ್ಳಿಕ್ಕೆ. ಎಷ್ಟು ಕೇಳಿದ್ರೆ ಕಸ್ಯಾಂಚಿದಾಪದಿ ಅಂತ, ಭರ್ತ ಕಸ್ಯಾಂಚಿದಾಪದಿಯಿಂದ ಮನೆ ಮಂದಿ ಅವನದ್ದನ್ನು ನೋಡಿಕೊಳ್ಳುವುದಕ್ಕಿಂತಲೂ ಹೆಚ್ಚು ಮಾಲೀಕನನ್ನು ನೋಡ್ಬೇಕು. ಇವತ್ತು ಕೆಲವು ಗಲಾಟೆ ಮಾಡ್ತಾರಲ್ಲ, ಕೆಲಸಕ್ಕೆ ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ, ನಮ್ಮನೆ ಕೆಲಸ ಬಿಟ್ಟು ಹೋಗುದ ನಾವು ಹಾಗೆ ಅಂತ ಹೋಗ್ಬೇಕು ಅಂತಾರೆ. ಅವನ ಕೆಲಸ ಪ್ರಧಾನ, ನಿನ್ ಕೆಲಸ ಮುಖ್ಯ ಅಲ್ಲ. ಮನೆ ಮಂದಿಗಿಂತ ಹೆಚ್ಚಿನ ಸೇವೆಯನ್ನು, ಸರ್ವಿಸ್ ಅನ್ನು ತನ್ನ ಮಾಲೀಕನನ್ನು ಕೊಡಬೇಕು, ಇದು ಪ್ರಧಾನ ಅಂತ. ಯಾಕೆ ಅವನು ಕರೆದಾಗ ನನ್ನನ್ನು ಇಟ್ಟುಕೊಂಡಿದ್ದಾನಲ್ಲ, ಕೇಳಿದಾಗ ಆಯ್ತು ಅಂತ ಹೇಳಿದ್ದಾನಲ್ಲ ನೋಡಿ. ಹೀಗೆ ಅವನಿಗೊಂದು ಒಳ್ಳೆ ರೀತಿಯ ಅವಕಾಶವನ್ನು, ಜೀವನವನ್ನು ಕೊಟ್ಟದ್ರಿಂದ ಇವನಿಗೆ ಅವನು ಸಹ ಒಳ್ಳೆ ರೀತಿಯ ಸೇವೆಯನ್ನು ಮಾಡಲಿಕ್ಕೆ ಉಂಟು. ಒಂದೊಮ್ಮೆ ಸಂಪತ್ತು ಮಾಡಿಕೊಂಡ ಸಂಪತ್ತು ಆಯಿತು. ಒಂದು ಎಚ್ಚರ ಹೇಳ್ತಾರೆ ಭೀಷ್ಮರು, ಪಾಪೀಯಾನ್ಹಿ ಧನಂ ಲಬ್ಧ್ವಾ ವಶೇ ಕುರ್ಯಾದ್ಯರೀಯ ಸಹ. ಒಂದೊಮ್ಮೆ ದುಡ್ಡವನಲ್ಲಿ ಓಡಾಡಿಕೊಂಡ್ರೆ, ಅವನು ನಾಳೆ ಕೆಲಸ ಮಾಡದೆ ಮಗದೊಬ್ಬರನ್ನು ಕೆಲಸಕ್ಕೆ ಇಟ್ಟುಕೊಂಡ್ರೆ, ಅದು ಬೇರೆ ಜಾತಿಯವರನ್ನು ಅದಕ್ಕಿಂತ ಉತ್ತಮವರನ್ನೆಲ್ಲ ಅವನು ಅಂಡರ್ ಮಾಡಿಕೊಂಡ್ರೆ, ವಶದಲ್ಲಿ ಇಟ್ಟುಕೊಂಡ್ರೆ, ದುಡ್ಡಿನಿಂದ ಪರ್ಚೇಸ್ ಮಾಡಿದ ಜನರನ್ನು ಅದು ದುಡ್ಡಿನಲ್ಲಿ ದೌರ್ಜನ್ಯ ತೋರಿಸಿದ್ರೆ ಅವನು. ಹಾಗಾಗಿ ಮುಂದಿನ ನೋಡಿ, ಶೂದ್ರ ಹಿಂದೆ ಎಲ್ಲ ಇತಿಹಾಸಗಳಲ್ಲಿ ಆಗಿದೆಲ್ಲ, ಕ್ಷತ್ರಿಯರನ್ನು ಬಗ್ಗು ಬಡಿದು ಅವನೇ ರಾಜನಾದದ್ದು. ಈ ಭಾರತಕ್ಕೆ ಇತಿಹಾಸ ಉಂಟು, ಅದನ್ನು ಭಾಗವತ ಹೇಳ್ತದೆ, ಶೂದ್ರರು ರಾಜರಾಗಿದ್ದಾರೆ ಅಂತ. ಕ್ಷತ್ರಿಯರಲ್ಲ, ಅವರನ್ನು ಬಡಿದಿದ್ದಾರೆ ಸಂಪತ್ತಿನಿಂದ, ಬಲದಿಂದ. ಅದಕ್ಕೆ ಹೇಳ್ತಾನೆ, ಒಂದೊಮ್ಮೆ ದುಡ್ಡು ಒಟ್ಟು ಮಾಡಿದ್ರೆ ಅವನು ಅನ್ಯಾಯ ಮಾಡಿ ಅವನು ಬುದ್ಧಿ ಕೆಟ್ಟಿತ್ತು, ಅದು ಸಮಾಜ ಹಾಳಾಗ್ತದೆ, ಏರುಪೇರಾಗುವ ಸಂಭವ ಉಂಟು. ಆದ್ರಿಂದ ಅವನಿಗೆ ಎಂದು ದುಡ್ಡು ಮಾಡ್ಲಿಕ್ಕಿಲ್ಲ, ಅವನಿಗೆ ಬೇಕಾದ ಸೊತ್ತುಗಳನ್ನು ಇವರೇ ಕೊಡ್ಲಿಕ್ಕೆ. ಒಂದೊಮ್ಮೆ ಇದ್ರು ಅದು ಮಾಲೀಕನದ್ದು ಲೆಕ್ಕಾಚಾರಕ್ಕೆ. ಮತ್ತೆ ಸತ್ತ ಬಳಿಕ ಇವನು ನೋಡಿಕೊಳ್ಳಿಕ್ಕೆ ಯಾರಿಲ್ಲ ಅಂತ ಆದ್ರು, ಅವನು ಅನಾಥನಾದ್ರೂ ಇವರೇ ನೋಡಿಕೊಳ್ಳಿಕ್ಕೆ. ಅವರು ವೃದ್ಧಿತನದಲ್ಲಿ, ವೃದ್ಧಾಪ್ಯದಲ್ಲಿ ಕೆಲಸ ಮಾಡ್ಲಿಕ್ಕೆ ಬರುವುದಿಲ್ಲ, ಅವರಿಗೆ ರಟ್ಟೆ ಬಲ ಇಲ್ಲ ಅಂದ್ರೆ ಆದ್ರೂ ನೋಡಿಕೊಳ್ಬೇಕು ಇವರು ಅಂತ ಹೇಳಿದ್ದೇವೆ ನಾವು. ಅದನ್ನು ದುಡ್ಡು ಯಾಕೆ? ಒಂದೊಮ್ಮೆ ಇದ್ದರೆ ಅವನು ರಾಜಶಾಸನದಂತೆ ಧರ್ಮಕರ್ಮದಲ್ಲಿ ತೊಡಗಿಸಲಿಕ್ಕೆ ಕೇಳಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಕೊನೆಗೆ ರಾಜ್ಞಾಮಾಸಮನಜ್ಞಾತಃ ಕಾಮಂ ಕುರ್ವೀತ ಧಾರ್ಮಿಕ. ಅವನು ಧಾರ್ಮಿಕನಾಗಿದ್ದುಕೊಂಡು ದೀಕ್ಷೆಯನ್ನು ಪಡೆದುಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಿಸುವ ನೆಲೆಯಲ್ಲಿ ಆ ಸಂಪತ್ತನ್ನು ವಿನಿಯೋಗಿಸಬಹುದು. ಅದು ರಾಜನಲ್ಲಿ ಕೇಳಿಕೊಳ್ಳಬೇಕು. ಮತ್ತೆ ಇಲ್ಲಾಂದ್ರೆ ಆ ದುಡ್ಡೆಲ್ಲ ರಾಜ ಬೇಕು ಹೇಳಿದ್ರೆ, ಇದನ್ನ ನಾನು ಮಾಡಬಹುದು, ಮಾಡ್ಲಿಕ್ಕೆ ಆಗುತ್ತೋ, ನನಗೆ ಹೀಗೆ ಬಂದು ಎಲ್ಲ ಹೇಳಿಕೊಂಡ್ರೆ ಆಯ್ತು ಅಂತ ಹೇಳಿ ರಾಜ ಒಪ್ಪಿಗೆ ಕೊಟ್ರೆ ಅವನು ಧರ್ಮಕರ್ಮಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಹೇಗೆ ಮಾಡುವ ಧರ್ಮಕರ್ಮ? ಎಂತ ಮಾಡುದು? ಯಜ್ಞ ಮಾಡಿಸ್ಲಿಕ್ಕೆ ಆಗ್ತದ? ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳಿದ್ರೆ ಅಂತ ಹೇಳ್ತಾರೆ, ತಸ್ಮಾತ್ ಶೂದ್ರ ಪಾಕಯಜ್ಞೈ ಯಜೇತ ಅಪರತವಾನ್ ಸ್ವಯಂ. ಅವನು ನಿಜವಾಗಿ ವೇದದ ಅಧಿಕಾರ ಇಲ್ಲದೆ ಇರುವುದರಿಂದ, ವೇದ ದೀಕ್ಷೆ ವೇದವ್ರತ ಮಾಡದೇ ಇರುವುದರಿಂದ ಅವನು ಮಾಡಬೇಕಾದ ಕೆಲಸ ಏನು ಕೇಳಿದ್ರೆ ಪಾಕಯಜ್ಞ. ಇದಕ್ಕೆ ಸುಮಾರು ಅರ್ಥಗಳಿವೆ. ರಾಜರಾಜರೊಂದು ಮುಖ್ಯದ ಅರ್ಥವನ್ನು ಕೊಡ್ತಾರೆ ನಮಗೆ. ಪಾಕಯಜ್ಞ ಅಂದ್ರೆ ಏನು ಅಂತ ಹೇಳಿ, ಅದು ಮುಂದಿನ ಇತಿಹಾಸಕ್ಕೆ ಅವರು ಕೊಡತಕ್ಕ ಉದಾಹರಣೆಗೆ ಸ್ವಲ್ಪ ಅನ್ವಯ ಆಗುತ್ತೆ ಅನ್ನೋ ನೆಲೆಯಲ್ಲಿ. ಪಾಕಯಜ್ಞ ಅಂದ್ರೆ ಅಡುಗೆ ಊಟ ಅಂತ ಅರ್ಥ ಅಷ್ಟೇ. ಯಜ್ಞ ಅಂದ್ರೆ ದೇವರ ಆರಾಧನೆ ಅಲ್ವ. ಪಾಕ ಅಂದ್ರೆ ಅಶನ ಅಂತ ಅರ್ಥ, ಅಡುಗೆ. ಅನ್ನ ಸಮಾರಾಧ ಇವೇನ್ ಮಾಡಬಹುದು ಕೇಳಿದ್ರೆ ಊಟ ಹಾಕ್ಬಹುದು. ಒಳ್ಳೆ ರೀತಿಯಿಂದ ಅಡುಗೆಯನ್ನು ಮಾಡಿಸಿ ಅವರಿಗೆ ಬೇಕಾದವರಿಗೆ
ಅದನ್ನು ವಿನಿಯೋಗ ಆಗುವಂತೆ ಅನ್ನದಾನವನ್ನು ಮಾಡಲು ಅಡ್ಡಿ ಇಲ್ಲ ಅಂತ ಇಲ್ಲಿ ಹೇಳಿದಾಗ ಆಯ್ತು ಆ ಲೆಕ್ಕದಲ್ಲಿ. ಒಳ್ಳೆಯವರಿಂದ ಒಳ್ಳೆ ರೀತಿಯಿಂದ ಅನ್ನವನ್ನು ನಡೆಸಿ ಅವ ಲೆಕ್ಕಾಚಾರದಲ್ಲಿ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಇದು ದೊಡ್ಡ ಸೇವೆ ಅಂತಾರೆ. ವಿಷಯ ಸತ್ಯವೇ. ಇದಕ್ಕೆಲ್ಲ ಇದು ಸಣ್ಣ ವಿಷಯ ಅಲ್ಲ. ಇಲ್ಲಿ ಹೇಳೋ ಈ ಉದಾರತೆ ಎನ್ನುವುದು ಸೋಮಾರಿತನ ಅಲ್ಲ ಅಥವಾ ಸಣ್ಣದು ಮಾಡಿದ್ದಲ್ಲ. ಇದಕ್ಕೆ ಭಾಗವತಗಳಲ್ಲೆಲ್ಲ ಹೆಚ್ಚು ಮಾತುಗಳುಂಟು. ಕೃಷ್ಣನ ಹೇಳುತ್ತಾನೆ, ಬೇರೆ ಕಡೆಯೂ ಮಾತುಗಳು ಬರ್ತವೆ. ನನಗೆ ಈ ಅಗ್ನಿಯ ಮಾಧ್ಯಮದಲ್ಲಿ ಮಾಡತಕ್ಕ ಆಹುತಿಗಿಂತ ಪ್ರಧಾನಕ್ಕಿಂತ ನನಗೆ ಮುಖ್ಯವಾಗಿ ಊಟ ಮಾಡುವಂಥದ್ದು ತಿಳಿದವರ ಜ್ಞಾನಿಗಳ ಬಾಯಿಯಲ್ಲಿ ಆಹುತಿ ಕೊಡುವಂಥದ್ದು, ಅನ್ನಾದಿಗಳನ್ನು ಕೊಡುವಂಥದ್ದೇ ನನಗೆ ಎಷ್ಟು ಹೆಚ್ಚು ಇಷ್ಟ ಅಂತ. ಇದಕ್ಕಿಂತ ನಾನು ಹೆಚ್ಚಿಗೆ ಅಲ್ಲಿ ತಗೊಳ್ತೇನೆ ಅಂತ. ಅಗ್ನಿಯ ಮಾಧ್ಯಮದಲ್ಲಿ ನಾನು ಆಹುತಿ ಪಡೆದು ಖುಷಿ ಪಡುವುದಕ್ಕಿಂತ ಅಹಮಿ ಸರ್ವಜ್ಞಾನ ಭೋಗ್ತಾನವಾಗ ನನಗೆ ಆ ಜ್ಞಾನಿಗಳ ಬಾಯಿಯ ಮಾಧ್ಯಮದಲ್ಲಿ ಹಾಕಿದ ಅನ್ನ ಆಶನಗಳುಂಟಲ್ಲ, ಅದು ನನಗೆ ಖುಷಿ ಆಗ್ತದೆ. ನಡೆದಾಡುವ ಪ್ರತೀಕಗಳು, ಭಗವಂತನನ್ನು ಪ್ರತಿಷ್ಠೆ ಮಾಡುವ ಜ್ಞಾನಿಗಳು, ತಿಳುವಳಿಕೆಯನ್ನು ಕೊಡುವವರವರು, ಪ್ರತಿಷ್ಠೆ ಹಾಗೆ ಜ್ಞಾನದ ಮೂಲಕ ಅಂತವರಿಗೆ ಊಟ ಹಾಕುವಂತ. ಆದ್ರಿಂದ ದನಕ್ಕೆ ತಿಳಿದವರಿಗೆ ಊಟ ಹಾಕುವ ಸಂಗತಿ ಅಗ್ನಿಯ ಮಾಧ್ಯಮದಲ್ಲಿ ಮಾಡುವ ಹೋಮ ಹವನಕ್ಕಿಂತ ಕಂಡಾವಟ್ಟೆ ಮಿಗಿಲು ಅಂತ ಸುಮಾರು ಕಡೆ ಮಾತುಗಳು ದೇವರದ್ದೇ ಉಂಟು. ಯಜ್ಞಕ್ಕೆ ಸ್ವಾಮಿಯಾದ ಫಲ ಕೊಡುವ, ಅದನ್ನು ಲೋಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ದೇವರೇ ಹೇಳ್ತಾ ಇದ್ದಾನೆ, ನನಗೆ ಕುಂಡದ ಮಾಧ್ಯಮದಲ್ಲಿ ದ್ರವ್ಯಾದಿಗಳ ಹೋಮ ಹವನಕ್ಕಿಂತ ನನಗೆ ತುಂಬಾ ಇಷ್ಟ ಜ್ಞಾನಿಗಳ ಮಾಧ್ಯಮದಲ್ಲಿ, ಅದರಲ್ಲಿ ನಾನು ಸ್ವಯಂ ತಿಂತೇನೆ ತಗೊಳ್ತೇನೆ ಅಂತಾನೆ. ಅವರಿಗೆ ಬೇಕು, ನನಗೂ ಬೇಕು ಅಂತಾನೆ. ಇನ್ನು ದೇವರು ಹೇಳಿದ ನಂತರ ನಾವು ಇದಕ್ಕೆ ದೊಡ್ಡ ಕುಂಡ ಮಾಡುವುದೇನು, 10-12 ಜನ ಸುತ್ತು ಕೂತ್ಕೊಳ್ಳುವುದೇನು, 12 ಸುತ್ತುಗಳನ್ನೆಲ್ಲ ಅದಕ್ಕೆ ಹಾಕುವುದೇನು, ಅದರಲ್ಲಿ ಯಾವ ಮಂತ್ರದಲ್ಲಿಯೂ ಅರ್ಥ ಅವರಿಗೆ ಗೊತ್ತಿರುವುದಿಲ್ಲ, ಅದೊಂದು ತಪ್ಪಿರುತ್ತದೆ. ಬೇರೆ ದ್ರವ್ಯಗಳು ದೋಷಪೂರ್ಣವಾಗಿರ್ತವೆ, ಕಾಲದೇಶಗಳ ಬಗ್ಗೆ ಎಚ್ಚರ ಹೆಚ್ಚಿರುವುದಿಲ್ಲ. ಬಂದು ಸೇರಿದವರ ಬಗ್ಗೆ ಮಾತಾಡಬೇಡಿ ನೀವು. 12 ಜನ ಒಟ್ಟು ಸೇರಿ ಮಾಡಿದ್ರು ಅಂದ್ರೆ ಅದು ತಪ್ಪು, ಪೂರ ತಪ್ಪೇ. ಯಾಕೆಂದ್ರೆ ನಮಗೆ 12 ಜನ ಸೇರಿ ಯಜ್ಞ ಮಾಡತಕ್ಕ ಪ್ರಕ್ರಿಯೆಗಳ ಬಗ್ಗೆ ಸರಿಯಾದ ಪಾಠ ಇಲ್ಲ. ಪ್ರಯೋಗ ಪದ್ಧತಿಗೆ ಅನೇಕ ಯೋನಿಗಳ ಮಾಧ್ಯಮದ ಕುಂಡ ಚಿಂತನೆ ಗೊತ್ತಿಲ್ಲ ನಮಗೆ. ಹಾಗಿರುವಾಗ ಅದು ಎಷ್ಟು ಅವಿಧಿನಾಕೃತ ಹೇಳಿದ ಹಾಗೆ, ಎಷ್ಟು ಶಾಸ್ತ್ರ ವಿಧಿವತ್ಸೃಜ್ಯ ವರ್ತತೆ ಹೇಳಿದ ಹಾಗೆ, ಯಜ್ಞ ಮಾಧ್ಯಮದಲ್ಲಿ ಶಾಸ್ತ್ರವನ್ನು ತಪ್ಪಿಸಿಕೊಂಡು ಮಾಡಿದ್ದಕ್ಕೆಲ್ಲ ಫಲ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಆದ್ರೆ ಕೃಷ್ಣನೇ ಹೇಳಿಕೊಂಡ ಪ್ರಧಾನವಾದ ಅಂಶ 10 ಜನರಿಗೆ ಅಡುಗೆ ಮಾಡಿ ಹಾಕುವುದು. ಇಲ್ಲಿಯೇ ಸೋಲುವುದು ನಾವು. ಅವರಿಗೆ ಬೇಕಾದ ಹಾಗೆ ಅಡುಗೆ ಮಾಡಿ ಹಾಕಬೇಕು, ಆ ರೀತಿಯಲ್ಲಿ ಅಡುಗೆ ಮಾಡಿಸಿ ಹಾಕಬೇಕು. ಅಡುಗೆ ಮಾಡುವವನು ದೀಕ್ಷಿತನಾಗಿರಬೇಕು. ಅವನು ಒಳ್ಳೆ ರೀತಿಯಿಂದ ನೀರು ತಂದು ಪಾತ್ರೆಗಳನ್ನು ತೊಳೆದು ಪದಾರ್ಥಗಳನ್ನು ಚೆನ್ನಾಗಿ ಇಟ್ಟುಕೊಂಡು ಬೇಯಿಸಿ ಹಾಕಬೇಕು. ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಮತ್ತೆ ಶೇಷವಾಗಿ ಉಪಯೋಗಿಸಲಿಕ್ಕೆ ಬೇಕು. ಹೀಗೆಲ್ಲ ಮಾಡುವುದೇ ಇವನು ದೊಡ್ಡ ಯಜ್ಞ ಅಂತಾರೆ. ಇಷ್ಟು ಮಾಡಿ ದಕ್ಷಿಣೆ ಅಂತ ಕೊಡ್ಲಿಕ್ಕೆ ಈ ದಕ್ಷಿಣೆ, ಅದಕ್ಕೆ ಪೂರ್ಣ ಪಾತ್ರ ಮೈಂ ಆಹುಹು ಪಾಕಯಜ್ಞ, ಪಾಕಯಜ್ಞಸ್ಯ ದಕ್ಷಿಣಾಂ ಅಂತ. ಇಲ್ಲಿ ದಕ್ಷಿಣೆ ಅಂತ ಹೇಳಿದ್ದು ಪೂರ್ಣ ಪಾತ್ರದಾನ. ಪೂರ್ಣ ಪಾತ್ರದಾನ ಅಂದ್ರೆ ಒಂದು ಪಾತ್ರೆಯಲ್ಲಿ ಅನ್ನವನ್ನು ತುಂಬಿಸಿ ಕೊಡುವುದು, ಪಾತ್ರ ಸಮೇತ ದಾನ, ಅನ್ನದಾನ. ಇದು ಖುಷಿ ಉಂಟು. ಊಟ ಹಾಕುವ ಮೂಲಕ ಅದಕ್ಕೆ ದಕ್ಷಿಣೆ. ಊಟ ಹಾಕಿದ್ದು ಒಂದು ಯಜ್ಞ, ಬ್ರಾಹ್ಮಣ ಸಂತರ್ಪಣೆ. ಹಿಂದೆಲ್ಲ ಇತ್ತು ದೇವಸ್ಥಾನಗಳಲ್ಲೆಲ್ಲ ಸಮಾರಾಧನೆ ಅಂತ, ದೇವರಿಗೆ ಅಂತ ಶುದ್ಧ ರೀತಿಯಲ್ಲಿ ಬಾವಿಯ ನೀರು ಸೇದು ಅಡುಗೆಯವರು ಚೆನ್ನಾಗಿ ಏನು ಉಪಹಾರ ಮಾಡಿಕೊಳ್ಳಿ, ಯಾಕೆ ದೇವರಿಗೆ ಸಮರ್ಪಣೆ ಆಗಲಿಲ್ಲ, ಉಪಹಾರ ಮಾಡದೆ ಒಳ್ಳೆ ಬಗೆಯಿಂದ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಿ ಅದು ದೇವಸ್ಥಾನದ ಒಳಗೆಯೇ ತಯಾರಿಸಿ ಅಲ್ಲಿಯೇ ದೇವರಿಗೆ ಪೂರ್ಣ ಅದನ್ನು ನೈವೇದ್ಯ ಮಾಡಿ ಆನಂತರ 10 ಜನರಿಗೆ ಅದನ್ನು ಮತ್ತೆ ಉಣಬಡಿಸಿ ದೇವರ ಪ್ರಸಾದ ಅಂತ ಹೇಳಿ ಪ್ರಾಯಶ್ಚಿತ್ತ. ಇದು ಹಿಂದೆ ಎಲ್ಲ ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತ, ದೊಡ್ಡ ದೊಡ್ಡ ಹರಕೆ. ಇದು ದೇವರಿಗೆ ಸಮಾರಾಧನೆ ಮಾಡಿಸ್ತೇನೆ ಅಂತ ಮುಗಿದೋಯ್ತು. ಒಂದು 15 ಜನರಿಗೆ ಚಂದ ಮಾಡಿ. ಈಗೇನಾಗಿದೆ, ಎಲ್ಲ ಹೆಚ್ಚಿನ ದೇವಾಲಯಗಳೆಲ್ಲ ಹೋಟೆಲ್ ಆಗಿಬಿಟ್ಟಿವೆ. ಊಟ ಹಾಕಿಸುವವನು ಆ ಮರ್ಜಿಯಲ್ಲಿ ಇರ್ತಾನೆ, ಊಟ ಮಾಡುವವರು ಅಲ್ಲಿ ನೆಲೆಯಲ್ಲಿ ಬರ್ತಾರೆ. ಅಂಗಳ ತುಂಬಾ, ಜಗಲಿ ತುಂಬಾ ಏನು ಹೇಳುವ ಟೇಬಲ್ಗಳೇ ಊಟಕ್ಕೆ. ಎಲ್ಲ ಬಹಳ ವಿಚಿತ್ರವಾಗಿದೆ. ರಥ ಸುತ್ತು ಬರುವ ದೇವರ ಅಂಗಳಗಳಲ್ಲಿ ಪೂರ್ತಿ ಟೇಬಲ್ ಹಾಕಿ ಬಿಡ್ತಾರೆ, ಅದರ ಬದಿಯಲ್ಲಿ ಇಡ್ತಾರೆ. ಅದನ್ನು ತೊಳಿಲಿಕ್ಕೂ ಬರುವುದಿಲ್ಲ, ತೊಳೆದದೇನು ತೊಳೆದಾಗ ಆಗುವುದಿಲ್ಲ. ಎಲ್ಲ ತಂಗಳ ಸಂಬಂಧಿಗಳೇ ಆಗಿಬಿಡ್ತವೆ. ಹಾಗಾಗಿ ನಾನು ಹಾಗೆ ಹೇಳಿದ ಶಬ್ದ ಇನ್ನೇನು ತಗೊಳ್ಳುವುದಿಲ್ಲ ನಾನು. ದೇವಸ್ಥಾನಗಳು ಈಗ ಕೇವಲ ಹೋಟೆಲುಗಳಂತ ಆಗಿವೆ.
ದುಡ್ಡು ಕೊಟ್ಟು ಅನ್ನದಾನ ಮಾಡ್ತಾರೆ. ಇಷ್ಟು ದುಡ್ಡಿಗೆ ಇಷ್ಟು ಜನರಿಗೆ ಊಟ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಕಲಿಯುಗದ ಪರಾಕಾಷ್ಠೆಯ ಒಂದು ಅನ್ನದಾನದ ಅನ್ಯಾಯ. ಆದ್ರೆ ಇಲ್ಲಿ ಹೇಳ್ತಾರೆ, ಇಂಥವರಿಗೆ ಹೇಳಿದ್ ನಾವು ಇದನ್ನು, ಇವರ ಯಜ್ಞ ಏನು ಕೇಳಿದ್ರೆ ಇವರು ಹಾಗೆ, ದಕ್ಷಿಣ ಏನು ಕೇಳಿದ್ರೆ ಪಾತ್ರ ದಕ್ಷಿಣೆ, ಅನ್ನ ನಂತರನೇ ದಕ್ಷಿಣ ನೋಡು. ಈಗ ಒಂದು ಆಗಿದೆ ಅಂತಾರೆ, ಮತ್ತೆ ಆಗ್ತದೆ ಆಗಿದೆ. ಶೂದ್ರ ಪೈಜಮನೋ ನಾಮ ಸಹಸ್ರಾಣಾಂ ಶತಂ ದದೌ ಅಂತ ಒಬ್ಬ ಪೈಜಮನ ಅಂತ ಹೆಸರು ಅವನದ್ದು. ಅವನು ಯಜ್ಞ ಮಾಡುವವನಲ್ಲ, ಅವನು ಯಾವುದೇ ರೀತಿಯಾದ ನೀವು ಹೇಳಿದಂತೆ ವೇದಾಧ್ಯಯನಗಳಲ್ಲೆಲ್ಲ ತೊಡಗಿದವನಲ್ಲ, ಅಂತ ದಾಸ ಕರ್ಮದವ. ಹೀಗೆ ಒಂದು ಸಂಪತ್ತು ಬಂದಾಗ ಅವನು ಐಂದ್ರಾಗ್ನೇಯಾಗ ಮಾಡಿದ್ದಾನೆ. ಐಂದ್ರಾಗ್ನೇನ ವಿಧಾನೇನ ದಕ್ಷಿಣಾಮಿತಿನ ಶ್ರುತಂ, ಯಜ್ಞ ಮಾಡಿಸಿ ಅವನು ಒಳ್ಳೆ ರೀತಿಯಿಂದ ಅಡುಗೆ ಆಹಾರಗಳನ್ನು ಹಾಕಿಸಿ ಸಹಸ್ರಾಣ ಶತಂ 1000 100 ಲಕ್ಷ ಪಾತ್ರೆಗಳನ್ನು ದಾನ ಮಾಡಿದ್ದಾನೆ ಅಂತ ಮುಂದುವರಿಸಿ ಇರಬಹುದು. ಕೊಡ್ತಾ ಒಂದೊಂದು ಕಡೆಯಲ್ಲಿ ಪಾಕಯಜ್ಞ ವಿಧಾನದಿಂದ ಅರ್ಶನ ಹಾಕಿ ಅಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೆ ಒಂದೊಂದು ಪಾತ್ರೆ, ಅನ್ನ ಪಾತ್ರೆಯ ದಕ್ಷಿಣೆ. ಈ ಅನ್ನ ಪಾತ್ರೆಯ ದಕ್ಷಿಣೆಯನ್ನು ಲಕ್ಷ ಕೊಟ್ಟು ಮಾಡಿಸಿದ ಒಬ್ಬ ಶೂದ್ರನ ನೆನಪು ಆಗ್ತದೆ ಅಂತ ಇವ ಭೀಷ್ಮ ಕಥೆ ಹೇಳುತ್ತೆ. ಮತ್ತೆ ಇವನಿಗೆ ಯಜ್ಞ ಎನ್ನುವ ಒಂದು ಮಾಧ್ಯಮ ಇಲ್ಲಾಗಿ ಹೋಯ್ತಲ್ಲ ಕೇಳಿದ್ರೆ, ಅದಕ್ಕೆ ಭೀಷ್ಮರು ಉತ್ತರ ಹೇಳ್ತಾರೆ, ಉಳಿದವರು ಏನು ಯಜ್ಞ ಮಾಡ್ತಾನೆ ಅದು ಇವನಿಗೂ ಸಂಬಂಧಿಸಿದೆ ಅಂತ ಅರ್ಥ. ಅದು ವಿಶೇಷ ಅಂತ. ಯಥೋ ಹಿ ಸರ್ವವರ್ಣಾನಾಂ ಯಜ್ಞ ತಸ್ಯೈವ ಭಾರತ. ಇದು ಒಬ್ಬರಿಗೆ ಮಾತ್ರ ಹೇಳಿದ್ದಲ್ಲ ಯಜ್ಞ. ಒಂದು ಯಜ್ಞ ಮಾಡುವಾಗ ಎಲ್ಲರ ಇನ್ವಾಲ್ವ್ಮೆಂಟ್ ಉಂಟಲ್ಲಿ. ಈಗ ಕಟ್ಟಿಗೆಯಲ್ಲಿ ಬೇಕು, ಇಂಧನಕ್ಕೆ ಸಮಿದೆ ಬೇಕು. ಯಾರು ತರ್ತಾರೆ? ತರುವವನಿಗೆ ಶೂದ್ರ, ನಮಗೆ ಕೆಲಸದವ ಅಂತ ಅರ್ಥ. ಮತ್ತೇನು ಮುಗಿದೈತಲ್ಲ, ಅವನಿಗೆ ಬಾನುಂಟಲ್ಲ ಅದರದ್ದು. ಶುದ್ಧ ಮಾಡ್ತಾನೆ, ಮತ್ತೆ ಆದ ನಂತರ ಯಾರು ಶುದ್ಧ ಮಾಡುವವನು ಅಲ್ಲಿದ್ದಾನೆ ಅಂತ ಅರ್ಥ. ಕರ್ಮಕರ, ಅವನಿಗೂ ಬಾನುಂಟು. ಅನ್ನ ಸಮಿದೆ ದರ್ಬೆ ತರುವವನು, ಇಟ್ಟಿಗೆ ತೊಳೆದಿಡುವವನು, ಇಟ್ಟಿಗೆ ಗುಂಡ ಕಟ್ಟುವವನು, ಮತ್ತೆ ತೊಳೆದು ತೆಗೆಯುವವನು, ಶುದ್ಧ ಮಾಡುವವನು, ಎಲ್ಲರೂ ಇವರಲ್ಲಿ ಸೇರಿಕೊಳ್ಳುವುದರಿಂದ ಒಂದು ಯಜ್ಞ ಅಂದ್ರೆ ಎಲ್ಲವೂ ಬಂತು. ಅದರಲ್ಲಿ ಕ್ಷತ್ರಿಯ ಅವನು ಯಜಮಾನನಾಗಿ ದಕ್ಷಿಣ ಕೊಡುವವನಾಗಿ ನಿಲ್ತಾನೆ. ಬ್ರಾಹ್ಮಣ ವೇದವಲ್ಲವ ಪುರೋಹಿತನಾಗಿ ಆಹುತಿ ಕೊಡಲಿಕ್ಕೆ ಬರ್ತಾನೆ. ವೈಶ್ಯ ಸಂಪತ್ತನ್ನು ತಂದಾಕ್ತಾನೆ, ದಕ್ಷಿಣೆಗೆ ಬೇಕಾದ ಸಂಪತ್ತುಗಳನ್ನು ತಂದಾಕುವಲ್ಲಿ ಅಥವಾ ಅಲ್ಲಾದ್ರೂ ಹಾಲು ಹೈನು ತರುವಲ್ಲಿ ಅವನಿದ್ದಾನೆ. ದಕ್ಷಿಣ ಕೊಡುವಲ್ಲಿ ರಾಜ ಆದ್ರೆ ಅವನು ಪ್ರಧಾನ ಬೊಕ್ಕಸದಿಂದ ಆಗುವುದಾದ್ರೆ, ಹಾಲು ಹೈನುಗಳೆಲ್ಲ ಅದು ವೈಶ್ಯರಿಂದ ಬರ್ತದೆ. ದವಸ ಧಾನ್ಯಗಳೆಲ್ಲ ಆವತ್ತಿಗೆ ವೈಶ್ಯರಿಂದ ಬರ್ತದೆ. ಹಾಗೆ ಬೇಕಾದ ಕಟ್ಟಿಗೆಗಳು ಕೆಲಸಗಳೆಲ್ಲ ಅದಿವನಿಂದ ಆಗ್ತದೆ. ಅದನ್ನ ಒಂದು ಯಜ್ಞ ಅಂದ್ರೆ 4 ವರ್ಣದವರಿಗೂ ಅಲ್ಲಿ ಅವಕಾಶ ಇದೆ. ಆದ್ರಿಂದ ಫಲ ಎನ್ನುವುದು 4 ವರ್ಣಕ್ಕೂ ಸೇರ್ತದೆ. ಯಜ್ಞ ಮಾಡಿದರೆ ಯಾರು ಮಾಡಿದ್ದು ಯಾರಿಗೆ ಅಂತಲ್ಲ. ಯಥೋ ಈ ಸರ್ವವರ್ಣಾನಾಂ ಯಜ್ಞ ತಸ್ಯೈವ ಭಾರತ. ಮುಖ್ಯ ಇಲ್ಲಿರುವುದೆಂತಂದು ಕೇಳಿದ್ರೆ ಅದರಲ್ಲಿ ಇನ್ವಾಲ್ವ್ಮೆಂಟ್. ದೈವತಂ ಹಿ ಮಹತ್ ಶ್ರದ್ಧಾ ಪವಿತ್ರಂ ಯಜತಾಂಚಯತ್. ಹೋಮ ಹವನ ಮಾಡಿಕೊಳ್ಳುವುದರಲ್ಲಿ ಪ್ರಧಾನವಾದಂತಹ ಫಲವನ್ನು ಪಡೀಲಿಕ್ಕೆ ಕಾರಣವಾದ ಸಂಗತಿ ಯಾವುದು ಕೇಳಿದ್ರೆ ಅವನಲ್ಲಿ ಇರತಕ್ಕಂತಹ ಶ್ರದ್ಧೆ. ಇದು ಮುಖ್ಯ, ನಂಬಿಕೆ. ನಾನಿದು ಕಥೆಯಿಂದ ಹೇಳಿದ್ದೆ, ನಮ್ಮೆ ದೇವರ ಪ್ರತಿಷ್ಠೆ ಆಗುತ್ತೆ ಅಂದಾಗ, ದೇವಾಲಯ ಕಟ್ತಾರೆ ಅಂದ್ರೆ ಎಲ್ಲರಿಗೂ ಅಲ್ಲಿ ಕೆಲಸ ಇತ್ತು. ಅವರವರ ಪಾಳೆಯದ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವರ ಪಾರಾಯಣ ಮಾಡ್ತಾ, ವೇದಗಳನ್ನು ಚಿಂತನೆಗೈತಾ, ದೇವರ ಪ್ರತಿಷ್ಠೆಗಾಗಿ ತನ್ನ ಸಿದ್ಧಿಯನ್ನು ಮಂತ್ರಚಿಂತನೆಯನ್ನು ಕೊಡುವವ, ಪೂಜೆ ಪುನಸ್ಕಾರ ಮಾಡುವ ಮೂಲಕ ಒಬ್ಬ ಬ್ರಾಹ್ಮಣ. ಅದಕ್ಕೆ ಅನುಕೂಲ ಮಾಡಿಕೊಳ್ಳಿಕ್ಕೋಸ್ಕರ ಕ್ಷೇತ್ರ ದಾನಾದಿಗಳನ್ನು ಮಾಡುತ್ತಾ, ಬೇಕಾದ ವ್ಯವಸ್ಥೆಗಳನ್ನು ಮಾಡುತ್ತಾ, ಅದಕ್ಕೆ ಬೇಕಾದಂತಹ ರಸ್ತೆ ಸೌಕರ್ಯವೋ ಅಥವಾ ಇನ್ನಿತರ ಸೌಕರ್ಯಗಳಲ್ಲಿ ನೆಲೆಗೊಂಡವ ಕ್ಷತ್ರಿಯ ಇದ್ದಾನೆ. ಊರಿನ ಆಡಳಿತೆಯಲ್ಲಿ ಕೂತವ ಇದ್ದಾನೆ. ಅವನ ಪಾರುಪತ್ಯೆಯಲ್ಲಿ ಆಗ್ತದೆ. ಅದಕ್ಕೆ ಬೇಕಾಗಿರತಕ್ಕಂತಹ ಒಳ್ಳೆ ರೀತಿಯಿಂದ ಸಂಪತ್ತು, ಹೇರಳವಾದಂತಹ ನೆಲೆಯಲ್ಲಿ ಹೈನು ಮುಂತಾದ ಕಥೆಯಲ್ಲಿ ಅದಕ್ಕೆ ಒಬ್ಬ ವೈಶ್ಯನೇ ಇರ್ತಾನೆ. ಎಲ್ಲ ಕೆಲಸ ಮಾಡುವ ಶುದ್ಧ ವರ್ಗದವರು ಇರ್ತಾರೆ. ಇಂತಹ ಒಳ್ಳೆ ರೀತಿಯಾದ ಬಹಳ ದೊಡ್ಡ ಮಟ್ಟಿನ ದೇವರ ಸೇವೆ ಮಾಡ್ತಾ ಇರುವ ಅವರವರ ಪಾಡಿ ಮಾಡುವಾಗ ದೇವರವರವರಿಗೆ ಕೊಡಬೇಕಾದ ಫಲದ ಬಗ್ಗೆ ಚಿಂತನೆ ಮಾಡಲಿಕ್ಕೋಸ್ಕರ ಅವರನ್ನು ಕೇಳಿಕೊಳ್ಳುತ್ತಾನೆ, ನೋಡಿಕೊಳ್ಳುತ್ತಾನೆ, ಮುಟ್ಟಿಕೊಳ್ಳುತ್ತಾನೆ, ಮಾತಾಡಿಸಿಕೊಳ್ಳುತ್ತಾನೆ. ಏನ್ ಮಾಡ್ತಾ ಇದ್ದೀರಿ ಅಂತ ಏನ್ ಹೇಳುವ? ಎಲ್ಲರೂ ಮಾಡೋದೊಂದೇ ಕೆಲಸ. ಅಲ್ಲಿನ ಮಣ್ಣು ಮರಗಳನ್ನೆಲ್ಲ ಆಚೆ ಒಯ್ಯುವುದು, ಒಳ್ಳೆದನ್ನು ತುಂಬಿಸಿಕೊಳ್ಳುವುದು, ಆಚೀಚೆ ಓಡಾಡುವುದು, ಸರಿ ಮಾಡುವುದು, ಸಮಘಟ್ಟ ಮಾಡುವುದೆಲ್ಲ.
ಆಗ ಶ್ರದ್ಧೆ ಇಲ್ಲದವೇನು ಹೇಳ್ತಾನೆ, ಒಂದುಂಟಲ್ಲ ಕಲ್ಲು ಹೊತ್ತಾಗುವುದು ಕೆಲಸ ಮಾಡುದು ಅಂದ. ಅದೇ ಸಾಮಾನ್ಯನಾದವೇನು ಹೇಳ್ತಾನೆ, ಬೇಕೆಲ್ಲರಿ ಬದುಕಲಿಕ್ಕೆ ಒಂದು ಹೊಟ್ಟೆ ಪಾಡುದು, ಅದು ಒಂದು ಮಾಡುದು, ಯಾವುದಾದ್ರೆ ವೃತ್ತಿ ಅಂತ. ಮತ್ತೊಬ್ಬೇನು ಹೇಳ್ತಾನೆ, ದೇವರ ಸೇವೆ ರೀ, ಕೈಲಾದಷ್ಟು ನಡೆಸಬೇಕು, ಕೊಡ್ತಾರೆ ಹೇಗೂ ಅಂತ. ಇನ್ನೊಬ್ಬ ಹೇಳ್ತಾನೆ, ನಾನು ಮತ್ತೆ ಹೇಗಿರುವುದು, ಬದುಕಿನಲ್ಲಿ ಆಗುವ ಒಂದು ದೊಡ್ಡ ಅನುಭವ ಕ್ಷಣ, ಕೈಲಾದಷ್ಟು ಭಗವಂತನ ಸೇವೆ ಮಾಡಿ ನನ್ನನ್ನು ಸವೆಸಿ ಬಿಡಬೇಕು ಅಂತ ಇದ್ದೇನೆ ದೇವರ ಪಾದಕ್ಕೆ ಅಂತ. ಇವನ ಶ್ರದ್ಧೆ ಪೂರ್ಣ ಪ್ರಮಾಣದ್ದು, ದೇವರು ಜಾಸ್ತಿ ಇವನಿಗೆ ಫಲ ಕೊಡುತ್ತಾನೆ. ಮಗದೊಬ್ಬನ ಶ್ರದ್ಧೆ ಅಲ್ಪ ಪ್ರಮಾಣದ್ದು, ಅವನಿಗೆ ಅಷ್ಟೇ ಫಲ. ಮಗದೊಬ್ಬನದ್ದು ಸಂಶಯಿತ ಶ್ರದ್ಧೆ, ಮಾಡದ ಬಿಡುದ ಆಗ್ತದ ಹೋಗ್ತದ ಅಂತ ಹೇಳಿಕೊಂಡು. ಮತ್ತೊಬ್ಬರದ್ದು ವಿರೋಧ ಶ್ರದ್ಧೆ, ಕಲ್ಲೊತ್ತು ಆಗುವಂತದ್ದು ಹೇಳಿಬಿಟ್ಟವ. ಇಷ್ಟೇ. ನಿನ್ಗೂಟ ಹಾಕ್ತೇನೆ ಹೇಳುವುದರಲ್ಲಿ, ನಿಂಗೆ ಬೂಟ ಬಿಸಾಡ್ತೇನೆ ಹೇಳುವುದರಲ್ಲಿ, ನಿನ್ಗೆ ಅಂತ ತಿನ್ ಸಾಯ್ಲಿಕ್ಕ ಅಂತ ಕೇಳುವುದರಲ್ಲಿ, ವಿಷಯಗಳ ಇವನ ಯೋಚನೆಗಳಲ್ಲಿ ಭಾವಗಳು ವ್ಯತ್ಯಾಸ ಆಗುವ ಮೂಲಕ ಸಾತ್ವಿಕ ರಾಜಸ ತಾಮಸ ಅರ್ಥ ಆಗುತ್ತೆ. ಅದನ್ನೇ ಮಾಡಿದ್ದೀರಿ, ಅದನ್ನೇ ಹೇಳಿ ಇಲ್ಲಿ ಹೇಳ್ತಾರೆ, ದೈವತಂ ಈ ಮಹತ್ ಶ್ರದ್ಧಾ ಪವಿತ್ರಂ ಯಜತಾಂಚೆ. ಪ್ರತಿಯೊಬ್ಬರಿಗೂ ಯಜ್ಞದಲ್ಲಿ ಸೇರ್ಲಿಕ್ಕೆ ಉಂಟು, ಪ್ರತಿಯೊಬ್ಬರಲ್ಲಿ ಇರಬೇಕಾದ ಶ್ರದ್ಧೆಯೇ ಇಲ್ಲಿ ಪ್ರಧಾನವಾದದ್ದು. ಅವರ ಶುದ್ಧತೆಯನ್ನು ಹೇಳುತ್ತದೆ. ಆದ್ರಿಂದ ಶ್ರದ್ಧೆ ಯಾರಿಗೆ ಹೆಚ್ಚುಂಟು ಅವರು ಯಜ್ಞದ ಫಲವನ್ನು ಹೆಚ್ಚು ಉಂಟಾರೆ. ಅವರು ಇವನ ಹಾಗೆ ಹೀಗೆ ಎಂದಲ್ಲ, ಅವನ ಕ್ರಿಯೆ ನೋಡಿ ಅದು ದೊಡ್ಡದು ಸಣ್ಣದು ಮಾಡಿ ಲೆಕ್ಕ ಹಾಕುವುದಿಲ್ಲ. ಅವನ ಶ್ರದ್ಧೆ ನೋಡಿ, ಏನೇ ಮಾಡಿರ್ಲಿ ಶ್ರದ್ಧೆ ನೋಡಿ. ನಾನು ಅದಕ್ಕೆ ಹೇಳುದು, ಬಂಗಾರದ ದೊಡ್ಡ ಆರತಿಯನ್ನು ಕೃಷ್ಣನ ಮೋರೆ ಎದುರು ಹಿಡಿದು ಮಧ್ಯಾಹ್ನದ ಹೊತ್ತಿನಲ್ಲಿ ಉಪವಾಸವಿದ್ದು ಹೀಗೆ ಮೋರೆಗೆ ಮಂಗಳಾರತಿ ಮಾಡುವಾಗ ಕೃಷ್ಣ ಅಂತ ಹೇಳುವ ಚಿಂತನೆ ಎಷ್ಟು ಸಾಂದ್ರವಾಗಿರುತ್ತೋ ಏನೋ ಗೊತ್ತಿಲ್ಲ, ಮೀಟರ್ ಇಲ್ಲ. ಅದೇ ಹೊತ್ತಿನಲ್ಲಿ ಆ ಮಂಗಳಾರತಿ ತಟ್ಟೆ ಎತ್ತಿದಾಗ ಆ ಸೈನ್ ಪಡೆದು 2 ಕದೋಣಿಯನ್ನು ಬಿಡ್ತಾನಲ್ಲ, ಬಡಂ ಬಡಂ ಅಂತ ಶಬ್ದ ಮಾಡ್ತಾನಲ್ಲ, ಬೇಡಿ ಬಿಡುವ, ಅವನು ಎಷ್ಟೊತ್ತಿನಿಂದ ಬೆಂಕಿ ಕೊಟ್ಟು ಕಾಯ್ತಾ ಇದ್ದಾನೆ. ನಾನು ಉದಿಸಬೇಕು, ಕೃಷ್ಣನಿಗೆ ಮಂಗಳಾರತಿ ಆಗುತ್ತೆ. ಬಂಗಾರದ ಹರಿವಾಣದಲ್ಲಿ ತುಪ್ಪದ ಬತ್ತಿಯನ್ನು ಹಚ್ಚಿ ಬಹಳ ಚೆನ್ನಾಗಿ ಅವನು ಶುಭ್ರವಾದ ಮಂಗಳ ಮೂರೆಗೆ ಮಂಗಳಾರತಿ ತೋರಿಸ್ತಾರೆ. ಆ ಕೃಷ್ಣ ಚಲುವಾಂತ ಕೃಷ್ಣ, ಅವನ ಹೊತ್ತಿನಲ್ಲಿ ನಾನು ಎಲ್ಲರಿಗೂ ಸೂಚನೆ ಕೊಡ್ಲಿಕ್ಕೆ ಮಂಗಳ ಒಂದು ಶಬ್ದವನ್ನು, ಧ್ವನಿಯನ್ನು ಎತ್ತರದಲ್ಲಿ ಏರಿಸಬೇಕು ನಾನು. ಅದಕ್ಕೋಸ್ಕರ ಹೇಳಿ ಇಂದಿನ ದಿನದಲ್ಲಿ ತಯಾರು ಮಾಡ್ತಾ ಇದ್ದಾನೆ. ಅವು ಸೊತ್ತುಗಳನ್ನು, ಸ್ಫೋಟಕ ಸೊತ್ತುಗಳನ್ನು ಗುದ್ದಿ ಉಳಿ ಮಾಡಿ ತುಂಬಿಸಿ ಎಲ್ಲ ತರ್ತಾ ಇದ್ದಾನೆ. ಅದನ್ನು ಕದೋಣಿ ಅಂತ ಕರೀತಾನೆ. ಅವನಿಗೆ ಒಂದು 2 ಗಂಟೆ ತಯಾರು ಮಾಡ್ಲಿಕ್ಕೆ ಬೇಕು. ನಾನು ನೋಡಿದ್ದೇನೆ, ಅದನ್ನು ಹತ್ತಿರದಲ್ಲಿ ನಿಂತಿದ್ದೇನೆ. ಅವನಿಗೆ ಇಟ್ಟಿಗೆ ಚೂರಿನಂತೆ ಹಂಚಿನ ಚೂರುಗಳು ಬೇಕು. ಅಂತ ಕಪ್ಪು ಹುಳಿ ಸ್ಫೋಟಕ ಪದಾರ್ಥಗಳು ಅದರೊಟ್ಟಿಗೆ ಸೇರಿಸಿಕೊಂಡು ಅದನ್ನೆಲ್ಲ ಕುಟ್ಟಿ ಒಳಗೆ ತುಂಬಿಸಿ ಗಟ್ಟಿ ಮಾಡಿಕೊಂಡು, ಅಂದ್ರೆ ಗಟ್ಟಿ ಮಾಡಿದ್ದಷ್ಟು ಸೌಂಡ್ ಜೋರು ಬರ್ತದೆ ಅವಳು ಹೊಡೆಯುವಾಗ. ಅದು ಕಬ್ಬಿಣದ ಅಂಡೆ. ಇದನ್ನೆಲ್ಲ ನೋಡಿದವ ಹತ್ತಿರದಲ್ಲಿ. ಹಾಗೆ ಅವನು ಸುಮಾರು ನಿರೀಕ್ಷೆಯಲ್ಲಿದ್ದುಕೊಂಡು ಹಿಂದಿನ ದಿನವೇ ಅದನ್ನು ತಯಾರಿ ಮಾಡುವುದರಲ್ಲಿ, ಕುಟ್ಟಿ ತುಂಬಿಸುವುದರಲ್ಲಿ, ಅದನ್ನು ತೆಗೆದಿಡುವಲ್ಲಿ, ಅದನ್ನು ರಕ್ಷಣೆ ಮಾಡುವಲ್ಲಿ, ಮರುದಿನ ಹೊತ್ತಿಗೆ ಬಂದಾಗ ಸರಿಯಾಗಿ ಸಿಗ್ನಲ್ ಹುಡುಕಿ ನೋಡುತ್ತಾ ತಿಳಿಸಿದಾಗ ಅದನ್ನು ದೂರದಲ್ಲಿ ನಿಂತು ತಾನು ಕಿವಿ ಮುಚ್ಚಿಕೊಂಡು ಮತ್ತೆ ಬಂದವರನ್ನು ದೂರ ಕೇಳಿ ಕೃಷ್ಣ ಅಂತ ಹೇಳಿ ಒಂದು ಬೆಂಕಿ ಕೊಟ್ಟು, ಈ ಶ್ರದ್ಧೆ ಉಂಟಲ್ಲ ಅದು ಯಾರದ್ದು ಹೆಚ್ಚು ಏನು ಗೊತ್ತಾಗುವುದಿಲ್ಲ, ಅರ್ಥ ಆಗುವುದಿಲ್ಲ. ಆದ್ರಿಂದ ಯಾವುದೇ ರೀತಿಯಲ್ಲಿ ಜಾತಿಯಲ್ಲಿ ಧರ್ಮದಲ್ಲಿ ನೋಡಿಕೊಂಡು ಶ್ರದ್ಧೆಯಲ್ಲಿ ಪಡಿತಕ್ಕಂಥ ಫಲವನ್ನು, ವಿಶ್ವಾಸವನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಇನ್ನೊಬ್ಬಿದ್ದಾನೆ, ದಿನ ಕೃಷ್ಣನಿಗೆ ಒಂದಿಷ್ಟು ಅಡುಗೆ ಆಗತ್ತೆ. 50 ಸೇರು ಅಡುಗೆ ಅನ್ನ ಅತಿ ಮಡಿಯಲ್ಲಿ ಒಳಗೆ ಬಹಳ ಚೆನ್ನಾಗಿ, ಅದು ಪ್ರಾಣದೇವರು ಮಾಡ್ತಾರೆ ಎನ್ನತಕ್ಕಂಥ ದೊಡ್ಡ ಅನುಸಂಧಾನದಲ್ಲಿ ಬೆಳ್ಳಂಬೆಳಗ್ಗೆ ಎದ್ದು ಮುಳುಗೆದ್ದು ಏನು ಮಾಡ್ತಾರೋ, ಗೋಪಿ ಹಚ್ಚಿಕೊಳ್ಳುತ್ತಾರೋ, ನಾರಾಯಣ, ರಾಮ, ನರಸಿಂಹ, ವರಾಹ, ಕೃಷ್ಣ, ವಿಷ್ಣು ಹೇಳುತ್ತಾರೋ, ಆಚಮನ ಕಚ್ಚೆ ಇವೆಲ್ಲ ಸರಿ ಉಂಟು, ಅದು ಏನು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಬೇಕಾದ್ರೆ ಮಾಡಿದ್ದಾನೆ ಮಾಡಿದ್ದಾನೆ ಮಾಡ್ತಾನೆ ಮಾಡ್ತಾನೆ ಇಷ್ಟಾಗಿ ದೇವರ ಅಡುಗೆ ಆಗುತ್ತೆ. ಅಲ್ಲಿ ಮತ್ತೆ ಮುಗಿದೋಗುತ್ತೆ. ಅದನ್ನು ಇಲ್ಲಿಗೆ ತಗೊಂಡೋಗ್ತಾರೆ. ಆನಂತರ ಈ ಒಲೆ ಶುದ್ಧ ಆಗುವುದೊಂದುಂಟಲ್ಲ, ಬಿಸಿ ಬಿಸಿ ಇರ್ತದೆ, ಕೆಂಡಗಳಿರ್ತಾವೆ, ದೊಡ್ಡ ಮಟ್ಟಿನಲ್ಲಿ ಆಗಿರುತ್ತದೆ. 15 ಪಾತ್ರೆಗಳಲ್ಲಿ ಅಲ್ಲಿರತಕ್ಕಂಥ ಬೂದಿ ಕೆಂಡ ಎಲ್ಲ ತೆಗೆದು ಅದನ್ನು ಶುದ್ಧಗೊಳಿಸಿ ಸೆಗಣಿ ಹಾಕಿ ಅದನ್ನು ಮತ್ತೆ ನಾಳೆ ಊಟಕ್ಕೆ ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡುವ ವ್ಯಕ್ತಿ ಇದ್ದಾನಲ್ಲ, ಅವನ ಸೇವೆ ಅನ್ನ ಮಾಡಿದವನಿಗಿಂತ, ಆ ಅನ್ನವನ್ನು ದೇವರೆದುರು ನಿಂತು ಪ್ರಣವದಲ್ಲಿ ಸಮರ್ಪಣೆ ಮಾಡುವುದಕ್ಕಿಂತ ಕಮ್ಮಿ ಅಂತ ಕಾಣುವುದಿಲ್ಲ.
ಅವನು ಒಂದೊಂದು ಕೆಂಡವನ್ನು ಕೆಲವೊಮ್ಮೆ ಬಿಸಿಯಾಗಿರುವಂತದ್ದು, ಕೈ ಸುಟ್ಟುಕೊಳ್ಳುವಂತದ್ದು, ಆದ್ರೂ ತೆಗಿಬೇಕೆನ್ನತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಕೃಷ್ಣ ಕೃಷ್ಣ ಹೇಳ್ತಾ ಮಸಿ ತುಂಡೆಲ್ಲವನಿಗೆ ಕೃಷ್ಣ ಆಗಿರಬೇಕು. ಆ ಕಪ್ಪು ಮೋರೆ ಕೃಷ್ಣವನಿಗೆ ನಗತಾ ತನ್ನನ್ನು ತೆರೆದುಕೊಂಡಿರಬೇಕು. ಇದನ್ನು ಯಾವುದು ಕಮ್ಮಿ ಅಲ್ಲ ಇಲ್ಲಿ. ಆದ್ರಿಂದ ವ್ಯಾಸರು ಹೇಳುತ್ತಾ ಇದ್ದಾರೆ, ಭೀಷ್ಮರು ತಿಳಿಸ್ತಾ ಇದ್ದಾರೆ, ಬ್ರಹ್ಮದೇವ ಸೃಷ್ಟಿಯಲ್ಲಿ ಈಗ ತಂದಿದ್ದಾರೆ ಅಂದ ತಕ್ಷಣ ಅವರನ್ನು ಅತ್ಯಂತ ಕಳಪೆ ಮಟ್ಟದಲ್ಲಿ ಹೇಳುವಂತೆ ಇಲ್ಲಿ ಈ ಸಂದರ್ಭದಲ್ಲಿ ಹೇಳಬೇಕಾದ ಒಂದು ಸಂಗತಿ ಏನಂದ್ರೆ, ಸೃಷ್ಟಿಯಲ್ಲಿ ದೇವರ ಪಾದದಿಂದ ಸೃಷ್ಟಿಯಾದದ್ದವ ಉತ್ತಮ ಸ್ಥಾನ ಅಲ್ಲ ಅವನಿಗೆ. ತಲೆಯಿಂದ ತೋಳಿನಿಂದ ತೊಳೆಯಿಂದ ಬಂದವನಲ್ಲವ ಉಳಿದವರಂತೆ. ಹಾಗಾಗಿ ನಿಕೃಷ್ಟ ಅಂತ ನೀವು ಒಂದೊಮ್ಮೆ ಸ್ಥಾನಕೃತವಾದ ಸೃಷ್ಟಿಯಿಂದ ಹೇಳುತ್ತಾದ್ರೆ, ದೇವರು ಮಲಗಿದ್ದಾರೆ ಅಂತ ನಿಮಗೆ ಹೇಳಿದ್ರೇವ ನಾವು ಸೃಷ್ಟಿಯಾದಾಗ? ದೇವರು ನಿಂತಿದ್ದಾನೆ ಅಂತ ಹೇಳಿದ್ವಿ? ದೇವರು ಮಲಗಿಕೊಂಡು ಯಾವತ್ತಿರುವುದಲ್ವಾ? ಅಲ್ಲಿಂದಲೇ ಸೃಷ್ಟಿ ಅಲ್ವಾ? ಈಗ ಮೇಲೆ ಕೆಳಗೆ ಎಂತ ಆಯ್ತು? ದೇವರು ಮಲಗಿದ್ದಾಗ ಅಡ್ಡದಲ್ಲಿ ಇದ್ದಾಗ ತಲೆ ಹೇಗುಂಟು, ಅಡ್ಡದಲ್ಲಿ ಕಾಲು ಹಾಗೆ ಉಂಟಲ್ಲ, ಮೇಲೆ ಕೆಳಗೆ ಆಗ್ಲಿಲ್ಲ. ಈಗ ಇಲ್ಲ, ವಿರಾಟ್ ಪುರುಷನಲ್ಲಿ ನಿಂತಾಗ ಪಾತಾಳ ಮೇತಸ್ಯ ಹಿ ಪಾದ ಮೂಲ ಮುತ್ತ ಕೆಳಗೆ ಕೆಳಗೆ ಮೇಲೆ ಮೇಲೆ ಸತ್ಯಂದು ಶೀರ್ಷಾಣಿಯಿಂದ ಭೂರ್ಲೋಕ ಕಥಿತ ಪದ್ಭ್ಯಾಮ್ ಅಂತ ಹೇಳಿಕೊಂಡಾಗೆ ಕೆಳಗುಂಟು ಮೇಲೆ ಉಂಟು ಹೇಳಿದ್ರೆ ಕಾಲು ಕೆಳಗೆ ಇದೆ ಅವರದ್ದು, ತಲೆ ಮೇಲೆ ಅಂತ ಹೇಳಿಕೊಂಡು ಆರ್ಗ್ಯುಮೆಂಟ್ ಮಾಡಿದ್ರು ಅದೇ ಮತ್ತೊಂದು ಗೆರೆಯಲ್ಲಿ ಏನ್ ಹೇಳ್ತಾರೆ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅನಂತ ಬಾಹೂದರ ವಕ್ರ ನೇತ್ರ ವಿಶ್ವತಶ್ಚಕ್ಷುರದ ವಿಶ್ವತೋ ಮುಖೋ ವಿಶ್ವತೋ ಬಾಹುರದ ವಿಶ್ವತಸ್ಪಾತ್, ಎಲ್ಲೆಂದರಲ್ಲಿ ನಡೆದು ಕೈಕಾಲುಗಳು ತಲೆ ಮೂಗು ಕಣ್ಣುಗಳು ಅಂತ ಹೇಳಿಬಿಟ್ರು. ಹಾಗಾದ್ರೆ ಕಾಲು ಕೆಳಗುಂಟ ಹೇಳ್ತಾರೆ, ಎಲ್ಲೆಂದರಲ್ಲಿ ತಲೆ ಕೈ ಕಾಲುಗಳು ಅಂತಾರೆ. ತಲೆ ಮೇಲೂ ಕಾಲಿರಬಹುದು, ಕಾಲ ಕೆಳಗೆಯೂ ತಲೆ ಬರಬಹುದು. ಇದು ದೇವರ ಪಾಡು, ದೇವರ ಕಥೆ, ದೇವರಿರುವಿಕೆ. ದೇವರಿಗೆ ಕಾಲು ಅಂತ ಒಂದು ಬೇರೆ, ತಲೆ ಒಂದೊಂದು ಬೇರೆ ಇಲ್ಲ ರೀ. ನೇನಾನಸ್ತಿ ಕಿಂಚನ. ದೇವರ ತಲೆಯೂ ಕಾಲೇ, ದೇವರ ಕಾಲು ತಲೆ. ಮತ್ತೆ ಹೇಳುವುದೇ ಆದ್ರಿಂದ ಸೃಷ್ಟಿಯ ಕಥೆ ನೋಡಿಕೊಂಡು ಇವರನ್ನು ನೆಗ್ಲೆಕ್ಟ್ ಮಾಡಬೇಡಿ, ಕೆಳಗಲ್ಲ. ಇವರ ಸೇವೆಯಿಂದಾಗಿ ಅವರು ಅತ್ಯಂತ ನಿರುಪಯುಕ್ತರು, ಅಸ್ವತಂತ್ರರು ತಿಳ್ಕೊಳ್ಬೇಡಿ. ಅವರ ಸೇವೆಯೇ ಪ್ರಧಾನವಾಗಿರ್ತದೆ ಎಲ್ಲರೊಟ್ಟಿಗೆ ಹೇಳಿಕೊಂಡು ಬಹಳ ಚೆನ್ನಾಗಿ ಶ್ರದ್ಧೆಯೇ ಯಜ್ಞ ಅಂತ, ಶ್ರದ್ಧಾ ಯಜ್ಞ ಅಂತ ಭೀಷ್ಮ ಜೋರು ಹೇಳ್ತಾನೆ. ಅವರವರಲ್ಲಿ ಇರತಕ್ಕಂಥ ಭಗವಂತನ ಮೇಲಿನ ಏನೊಂದು ವಿಶ್ವಾಸ ಇದೆ ಅದೇ ಕೆಲಸ ಮಾಡ್ತದೆ, ನಂಬಿಕೆಯ ಮೇಲೆ ಕೆಲಸ. ಹಾಗಾಗಿ ಯಾವುದು ಕ್ರಿಯೆ ಆಗ್ತದೆ ನೋಡಿಕೊಂಡು ಅದರ ಮೇಲೆ ನೀವು ಬೆಲೆ ಕೊಡಬೇಡಿ. ಮನಸ್ಸಿನಲ್ಲಿ ಏನಿದೆ ನೋಡಿಕೊಂಡು ಮಾಡಿದ್ದೇನೇ ಇರಲಿ ದೇವರ ಕೆಲಸ. ಅವರು ಗೋಪುರದ ಆಚೆಗೆ ನಿಂತು ಗೋಮಯ ಸಾಧಿಸುವ ಕೆಲಸದಲ್ಲೇ ಕೂತ್ಕೊಳ್ಳಿ, ಗರ್ಭಗುಡಿಯ ಒಳಗೆ ನಿಂತು ದೇವರ ಪಾದವನ್ನು ಒರೆಸುವ ಕೆಲಸವೇ ಮಾಡಲಿ. ದೇವರ ಪಾದ ಒರೆಸಿದ್ದಕ್ಕಿಂತ ಮಿಗಿಲಾಗಿ ಗೋಪುರದ ಹೊರಗಿನ ಅಂಗಳವನ್ನು ಗುಡಿಸಿದ ಸಾಧಿಸಿದ ಫಲವನ್ನು ಆತ ಪಡಿತಾನೆ ದೇವರ ದರ್ಶನಕ್ಕೆ. ಯಾವುದು ಏನು ಗೊತ್ತಿಲ್ಲ ಕೆಲವೊಮ್ಮೆ. ಹೀಗಾಗಿ ಅದ್ಭುತವಾದಂತಹ ಒಂದು ಗೆರೆ ಇಲ್ಲಿ ಭೀಷ್ಮ ಹೇಳುತ್ತಾನೆ. ಅಂದ್ರೆ ಈ ಪ್ರಕರಣ, ಅದಕ್ಕೆ ನಾವು ಪ್ರಕರಣದ ಪೂರ ಆಚೀಚೆ ಓದ್ಬೇಕು, ಕೋರೆ ಎಲ್ಲ ಅರ್ಥ ಆಗುತ್ತೆ. ಆಗ ಎಲ್ಲಿ ಯಾರನ್ನು ಹೇಗಿಟ್ರು ಅಂತ. ಜಸ್ಟ್ ಈಗ ಈ ಜೀವ ಈ ದೇಹದಲ್ಲಿ ಬಂದಿದ್ದಾನಂದ ತಕ್ಷಣ ಸ್ವಧರ್ಮೇನಿದನ ಶ್ರೇಯ, ಅದನ್ನು ನಡೆಸಿಕೊಳ್ಳು, ಅದರ ಆಚೆಗೆ ಗೊತ್ತಿಲ್ಲ ನೀನೇನು ಎನ್ನುವುದನ್ನು ನಾವು ಹೊರಗಿನ ದೇಹದ ಆಕಾರದಲ್ಲಿ ತಿಳ್ಕೊಂಡೇವೆ ಹೊರತು ಇನ್ನೇನು ನಮಗೆ ಬರುವುದಿಲ್ಲ. ಅದನ್ನು ನೀನು ನಡೆಸಿಬಿಡು. ಸ್ವೈತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವಪ್ಯಧರ್ಮ ಭಗವದಧೀನತ್ವ ಸರ್ವಸ್ಯ ಅಂತ ಆಚಾರ್ಯರು ಭಾಷ್ಯ ಬರೆಯಲು ಆರಂಭ ಮಾಡಿದ ಮೊದಲು ಹೇಳಿದ ಗೆರೆ ಇದೆ. ನಿನ್ನ ಪಾಲಿಗೆ ಬಂದ ಈಗ ಏನಿದೆ ಆ ದೇಹದಲ್ಲಿನ ಕೆಲಸ ಅದನ್ನು ಅನುಗುಣವಾಗಿ ಕೊಟ್ಟಿದ್ದಾರೆ, ಅದನ್ನು ಮಾಡು. ಅರ್ಜುನ, ನೀನೀಗ ಹುಟ್ಟಿದವ ಕ್ಷತ್ರಿಯ, ನಿನಗೆ ತಪಸ್ಸು ಹೇಳಿಸಿದ್ದಲ್ಲ, ಸನ್ಯಾಸಿ ಆಗುವುದು ಸರಿ ಇಲ್ಲ. ನೀನು ಹೋರಾಡು, ದೇಶ ರಕ್ಷಣೆ ಮಾಡು. ಸತ್ತರೆ ಸ್ವರ್ಗ, ಬದುಕಿದರೆ ಸಿಂಹಾಸನ, ಎರಡು ಸೇಮ್. ಇಲ್ಲಿ ಅದನ್ನೇ ಹೇಳಿ ಹೊರಟು. ದೈವತಂಹಿ ಮಹತ್ ಶ್ರದ್ಧಾ, ಎಲ್ಲರಿಗೂ ಪರಮೋಚ್ಚವಾದ ಸಂಗತಿ ಯಾವುದು ಹೇಳಿದ್ರೆ ಮಣೆಯಬೇಕಾದ್ದು ಶ್ರದ್ಧೆ. ಅದೇ ಎಲ್ಲ ಯಜ್ಞ ಕಾರಣ. ಪವಿತ್ರಂ ಯಜತಾಂಚಯತ್. ಹೋಮ ಮಾಡುತ್ತಿರುವವನಲ್ಲಿ ಶ್ರದ್ಧೆ ಇಲ್ಲದೆ ಇದ್ರೆ ಸುಮ್ಮನೆ ಸ್ವಾಹ ಮಾಡ್ತಾ ಇದ್ರೆ ಅದನ್ನು ಕಾಡಿಗೆ ಹೋಗಿ ತೆರಳಿ ಸಮಿತಿಯಾಗಿ ಕತ್ತರಿಸಿ ತಂದು ಇಟ್ಟವನಿಗೆ ಎಷ್ಟು ಪುಣ್ಯವೋ ಇವನಿಗೆ ಯೋಚನೆ ಮಾಡಿ. ಇವ ಸುಮ್ಮನೆ ಸ್ವಾಹ ಆಗ್ತಾ ಇದ್ದಾನೆ. ಅವ ಮರ ಹತ್ತಿ ಕತ್ತರಿಸಿ ತಂದು ಇಲ್ಲಿ ಹೊರೆಯನ್ನು ಇಳಿಸುವವರೆಗೂ ಕೃಷ್ಣ 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 ಎಂದು ಚಿಂತನೆ ಮಾಡ್ತಾ ಇದ್ದಾನೆ. ಕೇಳಿದಾಗೆಲ್ಲ ಹೇಳ್ತಾ ಇದ್ದಾನೆ, ಇದು ಯಜ್ಞಕ್ಕಾಗಿ ನಾಳೆ ನಡೆಸುವ. ಹೌದು, ಸೌದೆ ಹೊರ ತಲೆಯನ್ನು ಸಮೇತ ತೊಳೆದುಕೊಂಡು, ಕತ್ತಿಯನ್ನು ಮಾತ್ರ ಅಲ್ಲ ತಲೆಯನ್ನೇ ತೊಳೆದುಕೊಂಡು ಹೊತ್ತು ತರುವವ. ಎಂತ ವಿಚಿತ್ರ! ಇವನಿಗೆ ತಲೆ ಒಳಗೆ ಏನಿಲ್ಲ,
ಅವನಿಗೆ ತಲೆ ತುಂಬ ದೇವರು ತುಂಬಿದ್ದಾನೆ. ಇದನ್ನೆಲ್ಲ ಬಹಳ ಅನೇಕ ಅರ್ಥಗಳಲ್ಲಿ. ಏನಾದರೂ ಅವನಲ್ಲಿ ಕುಂಡದತ್ತಿರ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಅಲ್ವ ನೀವು ಅಂತ ಕೇಳಿದ್ರೆ ಅದಕ್ಕೂ ವಿಶ್ವರುತ್ತರ ಕೊಟ್ಟರು. ಸಂಸೃಷ್ಟಾ ಬ್ರಾಹ್ಮಣೈರೇವ ತ್ರಿಷು ವರ್ಣೇಶು ಸೃಷ್ಟಯ ತಸ್ಮಾದ್ ವರ್ಣೈ ಸರ್ವಯಜ್ಞ ಸಂಸೃಜ್ಯಂತೆ ನ ಕಾಮಿ. ನೀವೇನು ಹೇಳುದೀಗ? ಯಜ್ಞದೊಟ್ಟಿಗೆ ಎಲ್ಲರಿಗೂ ಅವಕಾಶ ಇದೆ ಅಂತ ಹೇಳಿಬಿಟ್ರು. ಬ್ರಾಹ್ಮಣನ ಜೊತೆಯಲ್ಲಿ ಎಲ್ಲ ವರ್ಗಕ್ಕೂ ಸೃಷ್ಟಿ ಇದೆ. ಆದರೆ ಯಜ್ಞ ಮಾಡುವಾಗ ಬ್ರಾಹ್ಮಣನಲ್ಲಿ ಎಲ್ಲರೂ ಸೇರ್ತಾರೆ. ಅವ ಮಾಡಿಕೊಂಡಾಗ ಎಲ್ಲರಿಗೂ ಹಂಚಲ್ಪಡುತ್ತದೆ. ಒಟ್ಟು ಹುಟ್ಟಿದ್ದರಿಂದ ಫಲವು ಒಟ್ಟಿಗೆ ಹೋಗ್ತದೆ ಅಂತ. ಯಾವನೊಬ್ಬ ವೇದ ತಿಳಿದವ ತಾನು ಯಜ್ಞ ಮಾಡಿದರೂ ಅದರ ಫಲವನ್ನು ಎಲ್ಲರೂ ಉಣ್ತಾರೆ. ಉಳಿದ 3 ವರ್ಣಗಳಿಗೂ ಸಂಬಂಧ ಉಂಟು. ಯಾವಾಗ ಇಲ್ಲ? ಅವನು ತನ್ನ ಸ್ವಂತ ಬಯಕೆಯಿಂದ ಮಾಡಿದಲ್ಲಿ ಇಲ್ಲ ಅಷ್ಟೆ. ನನಗೆ ಸ್ವರ್ಗ ಸಿಗಬೇಕು ಅಂತ ಒಬ್ಬ ಜ್ಯೋತಿಷ್ಠಮ ಯಾಗ ಮಾಡಿದ, ಆಗ ಅವನ ದ್ರವ್ಯವನ್ನು ತಂದ. ಅದಕ್ಕೆ ಸೋಮರತೆ ಬೇಕಾದ್ರೆ ಅದನ್ನು ಪರ್ಚೇಸ್ ಮಾಡಿದ, ಅವರಿಗೆ ದುಡ್ಡು ಕೊಟ್ಟು ತಂದ. ಅದೆಲ್ಲ ಆಗಬಾರ್ದು, ಇರ್ಲಿ ಆಯ್ತು. ತುಪ್ಪ ಬೇಕಾದ್ದು ತಂದ, ಎಲ್ಲ ಮಾಡಿ. ಸ್ವಾರ್ಥಕ್ಕೋಸ್ಕರ ಯಾರಾದ್ರೂ ಸಂಕಲ್ಪದಲ್ಲಿ ಮಾಡಿದ್ರೆ ಅದು ಅವನನ್ನು ಮಾತ್ರ ಮಾತಾಡಿಸ್ತದೆ. ಹಾಗೆಯೇ ಅಲ್ವಾ? ಈಗ ದಶರಥ ಪುತ್ರಕಾಮೇಷ್ಟಿ ಯಾಗ ಮಾಡಿದ. ದಶರಥ ಮಾಡಿದ ಯಜ್ಞ ಅರಮನೆಯವರಿಗೆಲ್ಲ ಫಲ ಉಂಟು ಹೇಳಿದ್ರೆ ಎಲ್ಲರೂ ಎತ್ಕೊಂಡು ಕೂತ್ಕೊಳ್ಳೋದಲ್ಲಿ. ಅವನಿಗೆ ಪರ್ಸನಲಿ ಮಾಡಿದ್ದಕ್ಕೆ ಅವರಿಗೆಲ್ಲ ಸೇವೆ ಮಾಡಿದವರಿಗೆ ಅವನೇನೋ ಇಂಬು ಕೊಟ್ಟು ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಅಂತದ್ದು ಮಾತ್ರ ಕಾಮ್ಯಕೃತವಾದ ಯಜ್ಞದಲ್ಲಿ ಅವರವರು ಮಾಡಿದ್ದವರವರಿಗೆ ಅಷ್ಟೇ ಹೊರತುಪಟ್ಟರೆ ಲೋಕ ಕಲ್ಯಾಣಕ್ಕೆ ಅಂತ ಮಾಡಿದ್ದು, ಸಾರ್ವಜನಿಕವಾಗಿ ಮಾಡಿದ್ದು, ಎಲ್ಲರಿಗೂ ಫಲ ಬರುವಂತೆ ಮಾಡಿದ್ದು, ಇಷ್ಟದಿಂದ ನಡೆಸಿಕೊಟ್ಟದ್ದು ಅದು ಎಲ್ಲರಿಗೂ ಸೇರ್ತದೆ. ಆದ್ರಿಂದ ಯಜ್ಞ ಇಲ್ಲ ಅಂತ ಹೇಳಬೇಡಿ ಶೂದ್ರನಿಗೆ. ಯಾರು ಮಾಡಿದ್ರೆ ಅವನಿಗೆ ಯಜ್ಞ. ನೀವು ತಪ್ಪಿದ್ರೆ ಇಲ್ಲಿ ಶಾಸ್ತ್ರ ಹೇಳಿಬಿಟ್ಟಿದೆ. ಹೇಗೆ ಒಳ್ಳೆ ಕೆಲಸ ಮಾಡಿದ್ರೆ ಗಂಡ ಅದಕ್ಕೆ ಅವು ಮಾಡಿಕೊಡುವ ಸಹಜಾತಿಯಾಗಿ ನಿಂತ ಹೆಂಡತಿಯಾದ ಅಂತ ಬಾಲ್ ಸೀದ ಹೋಗ್ತದೆ. ನಾನು ಕೊಡುವುದಿಲ್ಲ ಅಂತ ಹೇಳಿ ಶಲ್ಯ ಅಲ್ಲಾಡಿಸಿ ಹೋಗ್ಲಿಕ್ಕೆ ಬರ್ತದೆ? ಆಗುದಿಲ್ಲ. ಅದು ದೇವರು ತನ್ನ ಅಕೌಂಟ್ ಅಲ್ಲಿ ಹಾಕಿ ಬಿಡ್ತಾನೆ, ಮಾತಾಡುವಾಗಿಲ್ಲ. ಅವಳು ಬೇಡ ಹೇಳಿದ್ರು ಕೇಳೋದಿಲ್ಲ, ಇವ ಬೇಕು ಹೇಳಿದ್ರು ಬಿಡುವುದಿಲ್ಲ. ಹಾಗೆ ಪ್ರತಿಯೊಬ್ಬರು ಈ ಯಜ್ಞ ಮಾಡುವುದರಲ್ಲಿ, ಯಾಗ ಮಾಡುವುದರಲ್ಲಿ, ಧರ್ಮಕರ್ಮ ಮಾಡುವುದರಲ್ಲಿ ರಾಜನಿಗೆ ಮುಂದೆ ಹೇಳ್ತಾರೆ ಭೀಷ್ಮರು, 6ನೇ ಒಂದು ಅಂಶ ಹೋಗ್ತದೆ ಪುಣ್ಯ ಅಂತ. ಬೇಡ ಬೇಡ ಯಾರು ಹೇಳಲಿಕ್ಕಿಲ್ಲ, ಸಹಜ. ಯಾಕೆ ರಾಜ ಇಷ್ಟು ಅವಕಾಶ ಮಾಡಿಬಿಟ್ಟಿದ್ದಾರೆ ಕೊಡ್ಲಿಕ್ಕೆ ನಮಗೆ. ಇಲ್ಲಾಂದ್ರೆ ಕಳ್ಳಕಾಕರು ಒಂದು ಉಪದ್ರ ಕೊಟ್ರಿ, ದುಷ್ಟ ಪ್ರಾಣಿಗಳು ಬಂದು ನುಂಗಿ ಹಾಕಿಬಿಟ್ರೆ, ಇದಕ್ಕೆಲ್ಲ ದೇಶ ರಕ್ಷಣೆ ಕೂತವನಿಗೂ ಒಂದು ಪಾಲ್. ನೀವು ಬೇಕು ಹೇಳಿ ಬೇಡ ಹೇಳಿ ಸುತ್ತಮುತ್ತಲು ಮಾಡಿದ ವ್ಯವಸ್ಥೆಗೆ ನಮ್ಮದು ಪಾಲು ಉಂಟೆ ಉಂಟು ಅಂತ. ಈಗ ಬಹಳ ಚಂದವಾಗಿ ಯಜ್ಞ ಮಾಡದಿದ್ರೂ ಯಜ್ಞ ಮಾಡ್ಲಿಕ್ಕೆ ಉಂಟು, ಯಜ್ಞ ಮಾಡುವ ರೀತಿ ಉಂಟು, ಯಜ್ಞ ಮಾಡಿದಂತೆ ಉಂಟು ಅಂತ ಫಲವನ್ನೆಲ್ಲ ಹೇಳಿ ಬಹಳ ಸುಂದರವಾಗಿ, ಮತ್ತೆ ತಿಳಿದವರನ್ನು ಎಲ್ಲರೂ ಮನ್ನಿಸಲೇಬೇಕೆನ್ನುವ ಹಠದಲ್ಲಿ ಯಜ್ಞಕ್ಕಾಗಿ. ಆದ್ರೆ ಅದೇ ಸಾಕು. ಅವನ ತಲೆ, ವೇದ ಓದಿದವನ ತಲೆ ಸ್ವಾರ್ಥದಲ್ಲಿ ಇರುವುದಿಲ್ಲ. ಅವನು ನಡೆಸಿದ್ದೆಲ್ಲ ಎಲ್ಲರಿಗೂ ಹಂಚಲ್ಪಡ್ತದೆ ಎನ್ನುವುದು ಮಾಮೂಲಿ. ಯಾಕೆ ಎಲ್ಲರೂ ಅವನನ್ನು ಗೌರವಿಸ್ತಾರೆ. ಹತ್ತಿರ ಬಂದು ಕೈ ಮುಗಿಬೇಕು ಅಂತಿಲ್ಲ, ಕಾಲಿ ಹಿಡಿಬೇಕು ಅಂತಿಲ್ಲ. ಎಲ್ಲಿದ್ರೂ ಓದಿದವರಿಗೆ ಪ್ರತಿಯೊಬ್ಬರದ್ದು ಬೆಲೆ ಉಂಟಾದ್ರಿಂದ ಮನಸ್ಸಿನಲ್ಲಿ ಸಾಕಲ್ಲಷ್ಟೆ. ಅದೇ ಪ್ರಯೋಗಕ್ಕೆ ಬರ್ತಲ್ಲ. ಅವನು ಮಾಡಿದ ಎಲ್ಲಿ ಕೂತು ಎಲ್ಲೇ ಮಾಡಲಿ ಅವನು ವೇದವನ್ನು, ಇವನಿಗೆ ವೇದದ ಮೇಲೆ ಗೌರವ ಇದ್ದರೆ, ವೇದ ಓದಿದವನ ಮೇಲೆ ದೇವತ್ವದ ಭಾವನೆ ಇದ್ರೆ, ಅವನು ಎಲ್ಲಿ ಕೂತು ಏನು ಯಜ್ಞ ಮಾಡಿದ್ರು ಈ ಭಾವನೆ ಹೊತ್ತವನಿಗೆ ದುಡ್ಡು ಬರ್ತದೆ. ದುಡ್ಡು ಅಂದ್ರೆ ಪುಣ್ಯ. ಮುಗಿದೋಯ್ತು, ಇಷ್ಟೇ. ಇದನ್ನೆಲ್ಲ ಹೇಳಿದ್ದು ಮಾಡುವಾಗ ಸೇರುವುದಷ್ಟೇ ಪುಣ್ಯ ಕೆಲಸ ಅಲ್ಲ, ಸಹಾಯವಷ್ಟೇ ಪುಣ್ಯ ಕೆಲಸ ಅಲ್ಲ, ಮಾಡಿದ್ದನ್ನು ಅಪ್ರಿಸಿಯೇಟ್ ಮಾಡುವುದು ಪುಣ್ಯ ಕೆಲಸ. ಆಗ್ಲಿ ಹೇಳುವುದರಲ್ಲಿಯೂ ಲಾಭ ಉಂಟು. ಹೋಗ್ಲಿ ಮಾಡಿ ಆಯ್ತು ಒಬ್ಬ ಕೆಲಸ, ಒಳ್ಳೆ ಕೆಲಸ. ಇನ್ನು ಮತ್ತೆ ಗೊತ್ತಾಯ್ತು ಸೇರ್ಲಿಲ್ಲ ಎಂತೂ ಸರಿ, ಸೇರುವವನು ಅಲ್ಲ ಆಗ್ಲಿ, ಆ ಟೈಮಲ್ಲಿ ಸೇರ್ಲಿಕ್ಕೆ ಇರ್ಲಿಲ್ಲ ಅವನಲ್ಲಿ ದನ ಕನಕ ದುಡ್ಡೆಲ್ಲ ಇರ್ಲಿ. ಆದ್ರೆ ಆಯ್ತಲ್ಲ, ಆದದ್ದನ್ನು ಕೇಳಿದ್ನಲ್ಲ, ಕೇಳಿ ಖುಷಿ ಪಟ್ಟು ಸಾಕು. ಹೌದಾ, ಒಳ್ಳೇದಾಯ್ತು, ಒಳ್ಳೆ ಕೆಲಸ ಆಯ್ತು ಅಂತ ಯೋಚನೆ ಮಾಡಿದ್ರು ಆ ಪುಣ್ಯವೇ ಬರ್ತದೆ ಚೂರು. ಎಷ್ಟು ದೇವಸ್ಥಾನಗಳಲ್ಲಿ ಉತ್ಸವ ಆಗುವುದಿಲ್ಲ, ಉತ್ಸವಕ್ಕೆ ಹೋಗುವುದಿಲ್ಲವ, ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಆದ್ರೆ ಉತ್ಸವ ಆಯ್ತು ಅಂತ ಕಿವಿಯಲ್ಲಿ ಕೇಳಿಕೊಂಡ್ರೆ, ಓ ದೇವರೇ ಗೌಜಿ ಉತ್ಸವ ಆಯ್ತು ಅಂತ ಖುಷಿ ಆಯ್ತು ಅಂತ ಹೇಳಿಕೊಂಡವನಿಗೆ ಆ ದೇವರ ಪ್ರಸಾದ ಆಗತ್ತೆ. ಇನ್ನೇನು ಹೇಳು, ಇದೆಲ್ಲ ಕರ್ಮ ಸಿದ್ಧಾಂತಗಳು. ಆದ್ರಿಂದ ಒಬ್ಬ ತಿಳಿದವನ ಬಗ್ಗೆ ಇವನಿಗೆ ಗೌರವ ಉಂಟು ಅಂತಾದ್ರೆ ಅವನು ಏನು ಮಾಡಿದ್ದು ಇವನಿಗೆ ಲಾಭ. ಆ ಗೌರವಕ್ಕೆ ತಲೆ ಕೊಟ್ಟದ್ದಕ್ಕೆ ಬುದ್ಧಿವಂತಿಗೆ. ಋಗ್ಯಜು ಸಾಮವಿತ್ ಪೂಜ್ಯ ನಿತ್ಯಂ ಸ್ಯಾತ್ ದೇವವದ್ವಿಜ. ಋಗ್ಯಜು ಸಾಮವಿತ್, ವೇದಗಳನ್ನು ಅರಿತವನು. ದೇವವಿದ್ವಿಜ ಪೂಜ್ಯ, ಅವನು ದೇವರಂತೆ.
ಅಂದ್ರೆ ದೇವರನ್ನು ಹೇಳತಕ್ಕಂಥ ಸೊಲ್ಲನ್ನು ಅವ ಕಂಡಿದ್ದಾನೆ, ತಿಳಿದಿದ್ದಾನೆ, ತಿಳಿಸ್ತಾನೆ, ಅದರಲ್ಲಿ ದೇವರನ್ನು ಕಂಡಿದ್ದಾನೆ. ಅದಕ್ಕಾಗಿ ಅವನು ನಮಗೊಂದು ದೇವರೇ. ಎಷ್ಟು ಜೋರಿದ್ದಾನೆ ನೋಡಿ. ಇದು ಪೂರ ಅಂತಲ್ಲ, ಒಂದೊಂದು ಋಗ್ವೇದ್, ಯಜುರ್ವೇದ್, ಸಾಮವೇದ್ ಅಂದ್ರೆ ಒಂದೊಂದು ವೇದವನ್ನು ಅರಿತವನು ಸಾಕು ನಮಗೆ. 16 ವರ್ಷ ಅವನ ಬದುಕಿನ 12 ವರ್ಷ ಅಧ್ಯಯನ ಮಾಡಿದವ, ಭಗವಂತನ ಎಚ್ಚರ ಮಾಡಿಕೊಳ್ಳಕೊಂಡವ, ಅವನಿಗೆ ಯಾವತ್ತು ಪೂಜ್ಯನೇ, ದೇವರ ಹಾಗೆ, ಭಗವಂತನ ಹಾಗೆ, ಭಗವಂತನ ಸೊತ್ತನ್ನು ವೇದವನ್ನು ಅರಿತವನು. ಒಂದೊಮ್ಮೆ ಯಾರು ಹುಟ್ಟಿ ಅಧಿಕಾರ ಪಡೆದು ಓದಿಕೊಳ್ಳುವುದಿಲ್ಲ, ಅವನನ್ನು ಏನ್ ಹೇಳ್ತಾರೆ ಕೇಳಿದ್ರೆ, ಅವನ ಬ್ರಹ್ಮ ಸೃಷ್ಟಿಯಲ್ಲಿ ಬಂದ ಒಂದು ಉಪದ್ರವ ಅಂತ, ತೊಡಕು, ಹಾಳು, ಕೆಟ್ಟವ, ತೊಂದರೆಯವ ಅಂತ, ದೇಶವನ್ನು ಹಾಳು ಮಾಡಲು ಬಂದಿದ್ದವ ಅಂತ. ಅನೃಕ್ ಯಜುಹು ಅಸಾಮಾಚ, ಅನೃಕ್ ಅಯಜುಹು ಅಸಾಮ. ಋಗು ಓದದವ, ಯಜಸ್ಸು ತಿಳಿಯದವ, ಸಾಮವನ್ನು ಹೊಗದವ. ಅದು ಪ್ರತ್ಯೇಕ ಹೇಳಿದಾಗ ಇಲ್ಲಿ 2 ಒಟ್ಟು ಮಾಡಿ ಒಂದು ಪ್ರತ್ಯೇಕ ಮಾಡಿದ್ರು. ಮೊದಲಿಗೆ 3 ಒಟ್ಟು ಮಾಡಿ ಹೇಳಿದ್ರು. ತಿಳಿದವ ಹೇಳುವಾಗ ಋಗ್ ಯಜುಸ್ ಸಾಮವೇದ ಅಂತ, ಅಲ್ಲಿ ಪ್ರತ್ಯೇಕನೇ ಋಗ್ವೇದ್ ಯಜುರ್ವೇದ್ ಸಾಮವೇದ ಅಂತ ಮಾಡ್ಲಿಕ್ಕೆ. ಹಾಗೆ ಇಲ್ಲಿ ಅನೃಗ್ ಯಜುಹು ಅಂತ ಹೇಳಿದ್ರು, ಅನೃಗ್ ಅಯಜುಹು. ಆ ನಂತರ ಅಸಾಮ ಬೇರೆ ಹೇಳಿದ್ದಾರೆ. ಅದನ್ನ 3 ವಿಷಯ ಅಲ್ಲ, ಒಂದೊಂದಾದ್ರು, ಒಂದೊಂದು ಓದಿದವನು ಪರಮ ಪೂಜ್ಯ, ಒಂದೊಂದು ಅರಿಯದವನು ದೇಶದ ದೊಡ್ಡ ಹಾಳು ವಸ್ತು, ಅವ ಉಪದ್ರವಕಾರಿ, ಹಾಳು ಮಾಡಲು ಬಂದವ ಹೇಳಿಕೊಡುತ್ತಾರೆ. ಆದ್ರಿಂದ ಒಬ್ಬ ತಿಳಿದವ ದೇವರನ್ನು ಚೆನ್ನಾಗಿ ತಿಳಿದು ತನ್ನ ಆರಾಧನೆ ಮಾಡುವ ರೀತಿ ನೋಡಿದ್ರೆ, ಭೀಷ್ಮರು ಅಂತಾರೆ ಅದ್ಭುತವಾಗಿ ಯಜ್ಞದ ಫಲ ಎಲ್ಲಿ ಎಲ್ಲ ಬರ್ತದೆ ಹೇಳಿದ್ರೆ, ಇವರ ಪ್ರಕ್ರಿಯೆ ಬಂದಾಗ ಎಲ್ಲ ಯಜ್ಞದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು. ಸ್ವಂ ದೈವತಂ ಬ್ರಾಹ್ಮಣ ಸ್ವೇನ ನಿತ್ಯಂ ಪರಾನ್ ವರ್ಣಾನ್ ಅಯಜನ್ ಏವಮಾಸೀತ್. ಸ್ವಂ ದೈವತಂ ಬ್ರಾಹ್ಮಣ ಸ್ವೇನ ನಿತ್ಯಂ, ಒಬ್ಬ ಬ್ರಹ್ಮನನ್ನು ತಿಳಿದವ, ವೇದವನ್ನು ಬಲ್ಲವ, ಆ ವೇದೋಕ್ತನಾದ ಪರಮಾತ್ಮನನ್ನು ಸ್ವಂ ಸ್ವತಂತ್ರಂ ಪರಸ್ವೋ ಅನಿರುದ್ಧಾಮ ಇತಿ ನಾಮ ಚತುಷ್ಟಯಂ ಭೂರ್ಭುವಸ್ಸುವಃ. ಸ್ವಹ ಅಂದ್ರೆ ಎಲ್ಲ ಒಳ್ಳೆಯ ಗುಣಗಳಿಂದ ತುಂಬಿದವನು, ಸುಖಾನಂದ ಸಂಪೂರ್ಣ. ಸುಖಾನಂದ ಒಂದೇ ಆಯ್ತಲ್ಲ, ಸುಖ ಜ್ಞಾನಗಳಿಂದ ಸಂಪೂರ್ಣ. ವರಿದಿ ಜ್ಞಾನ ಉದ್ದಿಷ್ಟಂ, ಸು ಅಂದ್ರೆ ಸುಖ. ಜ್ಞಾನಾನಂದ ಪರಿಪೂರ್ಣನಾದ ಭಗವಂತನನ್ನು ಇವು ಉಪಾಸನೆ ಮಾಡ್ತಾನೆ. ಇದು ಭಗವಂತನ ಚಿಂತನೆ ಮಾಡತಕ್ಕಂಥ ಒಬ್ಬ ಜ್ಞಾನಿಯ ಕಥೆ. ಆತ ಅಷ್ಟು ಎತ್ತರದಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಾ ಎಲ್ಲ ವರ್ಣದವರನ್ನು ಉಪಾಸನೆ ಮಾಡಿದ್ದಾನೆ ಅಂತ ಅರ್ಥ. ಹೋಮಿಸಿದ್ದಾನೆ, ಅವರನ್ನು ಸೇರಿಸಿಕೊಂಡಿದ್ದಾನೆ. ತಾನು ಮಾಡುವ ಯಜ್ಞದಲ್ಲಿ ಎಲ್ಲರನ್ನು ಸೇರಿಸಿಕೊಂಡಿದ್ದಾನೆ. ಅದು ದೊಡ್ಡ ಸಂಗತಿಯಾಗಿ ಬಿಟ್ಟಿದೆ ಅಂತ. ಉಳಿದವರನ್ನು ಹೋಮಕ್ಕೆ, ಅವರ ಹೋಮವನ್ನು ತಾನು ವಹಿಸಿಕೊಂಡು ಮಾಡ್ತಾನೆ ಅವ, ಅದು ಸರಿ. ಆದ್ರಿಂದ ಎಲ್ಲಿಯೂ ಬ್ರಾಹ್ಮಣ ಅಂಡರ್ ಆಗಲಿಲ್ಲ. ಎಲ್ಲೆಡೆಯೂ ಬ್ರಾಹ್ಮಣ ಅಂಡರ್ ಎಲ್ಲರೂ ಆಗಿರ್ತಾರೆ. ಆದ್ರಿಂದ ಕೆಳಗಿದ್ದವನಿಗೆ ಮೇಲಿದ್ದವನದ್ದು ಎಲ್ಲದ್ದು ಸೊತ್ತುಗಳು ಸಿಗ್ತವೆ. ಅದರೋ ವಿತಾನಸ್ತದ ತತ್ರ ಸೃಷ್ಟ. ಕ್ಷತ್ರಿಯಾದಿಗಳನ್ನೆಲ್ಲ ಸೃಷ್ಟಿ ಮಾಡುವಾಗ ನಂತರ ತಂದಿದ್ದಾರೆ. ಬ್ರಹ್ಮಜ್ಞಾನಿಯ ನಂತರದಲ್ಲಿ ಉಳಿದವರ ಸೃಷ್ಟಿ. ಅವನು ಗಟ್ಟಿ ಹಿಡ್ಕೊಳ್ತಾನೆ, ನಿಲ್ತಾನೆ, ನೆಲೆಗೊಳ್ಳುತ್ತದೆ ಅಂತೇಳಿ. ಆಡಳಿತ ಬಂದ ನಂತರ ಬ್ರಹ್ಮಜ್ಞಾನಿ ಬಂದದ್ದಲ್ಲ, ಬ್ರಹ್ಮಜ್ಞಾನಿ ಬಂದ ಆಡಳಿತ ಬಂದದ್ದು. ತಲೆ ಬಂದ ನಂತರ ರೂಲ್ ಬಂದದ್ದು. ರೂಲ್ ಬರ್ಲಿಕ್ಕೆ ತಲೆ ಬರುವುದು ಹೇಗೆ? ತಲೆ ಇಲ್ಲದೆ ರೂಲ್ ಆಗುವುದು ಹೇಗೆ? ಒಬ್ಬ ದರಿದ್ರ ದಡ್ಡ ಹೋಗಿ ರಾಜ ಆಗ್ತಾನೆ. ಮೊದಲು ತಿಳುಕೋ, ಮತ್ತೆ ರಾಜನ ಅಧಿಕಾರ, ಮತ್ತೆ ಜ್ಞಾನ ಮೊದಲು. ಆದ್ರಿಂದ ಜ್ಞಾನದ ದೃಷ್ಟಿ ಮೊದಲಾಗಿದೆ. ಅದು ಎಲ್ಲರಿಗೂ ಬೇಕೇ. ಬೇಕಾದ್ರೆ ಅಧಿಕಾರ ಮಾಡುವುದು, ಬೇಕಾದ್ರೆ ವ್ಯಾಪಾರ ನಡೆಸುವುದು, ಬೇಕಾದ್ರೆ ಬೇಡ, ಹಾಗೆ ಅಂತ ಹೇಳಿಕೊಂಡು ಉಳಿದವರೆಲ್ಲ ಕೆಳಗೆ, ಇವನೆಂದು ಕೆಳನ ಬ್ರಾಹ್ಮಣ ತ್ರಿಷು ವರ್ಣೇಶು ರಾಜನ್ ಅಧಸೃಷ್ಟ. ಯಾವ ಕಾಲದಲ್ಲಿಯೂ ಯಾರ ಅಂಡರಲ್ಲಿಯೂ ಸಹ ಒಬ್ಬ ಜ್ಞಾನಿ ಆದದ್ದಿಲ್ಲ, ಆಗುವುದಿಲ್ಲ. ಆದ್ರೆ ಅವನು ಮಾಡಿದ್ದು ಉಳಿದವರಿಗೆಲ್ಲ ಹಂಚಲ್ಪಡುತ್ತದೆ ಅಂತ. ತಸ್ಮಾತ್ ವರ್ಣ ಋಜವೋ ಜಾತಿ ಧರ್ಮ ಸಂಸೃಜ್ಯಂತೆ ತಸ್ಯ ವಿಪಾಕೇಶ. ಅದನ್ನ ಬ್ರಹ್ಮಜಾತಿ ಜೊತೆಯಲ್ಲಿ ಎಲ್ಲರೂ ಸೇರಿಕೊಳ್ಳುತ್ತಾರೆ. ಅವರ ಫಲದಲ್ಲಿಯೂ ಮಾಡಿದ ಕರ್ಮದಲ್ಲಿಯೂ ಎಲ್ಲರಿಗೂ ಪಾಲುಗಳಿರ್ತವೆ. ಇವರೆಲ್ಲರಿಗೋಸ್ಕರ ಒಂದು ದೊಡ್ಡದಾದಂತಹ ಯಜ್ಞ ಅಂತ ನಿರ್ಮಾಣ ಆದದ್ದು, ಅದನ್ನು ಮಾಡುದು. ಅವು ಮಾಡಿ ಉಳಿದವರಿಗೆಲ್ಲ ಕೊಡುತ್ತಾನೆ, ಅದರ ಫಲವನ್ನು ಹಂಚುತ್ತಾನೆ. ಆದ್ರಿಂದ ಏಕಂ ಋಕ್ ಏಕಂ ಸಾಮ ಯಜುರೇಕಂ ಋಗೇಕ ಎಲ್ಲ ಹೇಳ್ತಾನೆ, ಎಲ್ಲ ಒಂದೇ. ಹಾಗೆ ವಿಪ್ರಶ್ಚೈಕ ನಿಶ್ಚಯಸ್ತೇಷು ದುಷ್ಟ. ಆದ್ರಿಂದ ಎಲ್ಲರಲ್ಲಿಯೂ ಸಹ ಪ್ರಧಾನನಾಗಿ ನಿಂತವ
ಹೇಗೆ ಪ್ರಧಾನ ಋಗಾದಿಗಳಿದ್ದೋ ಹಾಗೆ ಬ್ರಾಹ್ಮಣನು ಪ್ರಧಾನ ಇದ್ದಾನೆ ಯಜ್ಞದ ಮೂಲಕ. ಹಾಗಾಗಿ ಇದನ್ನು ತಿಳಿದು ಒಮ್ಮೆ ನಾವು ಯಜ್ಞ ಕರ್ಮದಲ್ಲಿ ರತರಾಗಿದ್ರೆ ಪರಿಪೂರ್ಣವಾದ ಫಲವನ್ನು ಪಡೀಲಿಕ್ಕಾಗತ್ತೆ. ಇಲ್ಲಿ ಮೇಲೆ ಕೆಳಗೆ ದೊಡ್ಡದು ಸಣ್ಣದು ಗಲಾಟೆ ಕಾರಣವೇ ಇಲ್ಲ ಅಂತ ಹೇಳಿ ಇನ್ನಷ್ಟು ಯಜ್ಞದ ಬಗ್ಗೆ ಕೆಲವು ಮಾತುಗಳನ್ನು ಭೀಷ್ಮ ನಮ್ಮ ಮುಂದೆ ಇಡ್ತಾನೆ. ಮತ್ತು ಅನೇಕ ವರ್ಣಾಶ್ರಮ ಧರ್ಮಗಳ ಬಗ್ಗೆ ವಿಸ್ತಾರವಾದ ಚಿಂತನೆಯನ್ನು, ಇನ್ನು ಆಶ್ರಮಗಳು ಬರಲಿಲ್ಲ, ವರ್ಣಗಳು ಮಾತ್ರ ಬಂದವು. ಇನ್ನು ಪ್ರಶ್ನೆ ಕೇಳಿದ್ದಾನೆ ಧರ್ಮರಾಜ ಆಶ್ರಮಗಳ ಬಗ್ಗೆ, ಅದರ ಬಗ್ಗೆಯೂ ಬ್ರಹ್ಮಚರ್ಯಾದಿಗಳ ಬಗ್ಗೆ, ಗಾರಸ್ಥ್ಯದ ಬಗ್ಗೆ ಎಲ್ಲ ಚಿಂತನೆಯನ್ನು ಕೊಡ್ತಾನೆ. ಇದೇ ರೀತಿಯಾಗಿ ತುಂಬಾ ಅನ್ಯೋನ ಅನತಿರಿಕ್ತ ಅಂತ ಹೇಳುವ ಹಾಗೆ, ಹೆಚ್ಚಿಲ್ಲ ಕಮ್ಮಿ ಇಲ್ಲ ಹೇಳುವ ಹಾಗೆ, ಬೇಕಾದ್ದನ್ನೆಲ್ಲ ಗ್ಯಾರಂಟಿ ಪಾಯಿಂಟ್ಸ್ ಬೈ ಪಾಯಿಂಟ್ ಹೇಳುವ ಹಾಗೆ ಭೀಷ್ಮ ಅಂತಂದ್ರೆ ತುಂಬಾ ತಿಳ್ಕೊಳ್ಳಿಕ್ಕೆ ಸಿಗತ್ತೆ. ಎಷ್ಟು ಪ್ರಶ್ನೆಗಳ ಆಯಾಮಗಳಲ್ಲಿ ಕೇಳಿಕೊಂಡು ಉತ್ತರ ಕೊಡುವಂತಹ ಗೆರೆಗಳು ಇಲ್ಲಿವೆ. ಅದು ಮತ್ತೆ ಪುನಃ ಯಜ್ಞಗಳ ಬಗ್ಗೆ ಭೀಷ್ಮ ಆಡಿದ ಮಾತನ್ನು ಮತ್ತೆ ಕೇಳುವ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.